ಎಲ್ಲ ನಮ್ಮ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬೆಳಗಿನ ಒಂದು ಶುಭೋದಯವನ್ನು ಹೇಳ್ತಾ ನಾವು ಈ ಒಂದು ತರಗತಿಯಲ್ಲಿ ಈಗಾಗಲೇ ನಾವು ಸ್ವಲ್ಪ ಕಳೆದ ತರಗತಿಯಲ್ಲಿ ಈಗಾಗಲೇ ನಾವು ದೀರ್ಘಗಜ ಆಗಿರ್ತಕ್ಕಂತಹ ನೀಳಗತಿಯಾಗಿರ್ತಕ್ಕಂತಹ ಕಿಪಿ ಪೂರ್ಣಚಂದ್ರವರು ತೇಜಸ್ವರು ರಚಿಸಿರ್ತಕ್ಕಂತಹ ಕೃಷ್ಣೇಗೌಡ ನಾನೆಯನ್ನು ನೋಡಿದ್ದೇವೆ. ಈ ಒಂದು ತರಗತಿಯಲ್ಲಿ ನಿಮ್ಮ ದ್ವಿತೀಯ PUC ಪಠ್ಯಕ್ರಮದ ಒಂದು ಎರಡನೇ ಒಂದು ಭಾಗ ಆಗಿರ್ತಕ್ಕಂತಹ ಗದ್ಯ ಭಾಗ ಆಗ್ತಕ್ಕಂತಹ ಆ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಗದ್ಯ ಅಂತಂದ್ರೆ ಈ ಮುಟ್ಟಿಸಿಕೊಂಡವನು ಅಂತ ಹೇಳಿ ಮುಟ್ಟಿಸಿಕೊಂಡವನು ಇದನ್ನ ರಚನೆ ಮಾಡಿರ್ತಕ್ಕಂಥವ್ರು ಅಂತಂದ್ರೆ ಪಿ ಲಂಕೇಶ್. ಪಿ ಅಂದ್ರೆ ಅಲ್ಲದ ಲಂಕೇಶ್ ಅಂತಂದ್ರೆ ನಾವು ಅವರ ಒಂದು ಅಡ್ರೆಸ್ ಇರ್ಬೋದು. ಸೊ ಹಾಗಾಗಿ ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಗದ್ಯ ಭಾಗ ತುಂಬಾ ಸೊಗಸಾಗಿರ್ತಕ್ಕಂತಹ ರೀತಿಯಲ್ಲಿ ಅವನ್ನ ರಚಿಸಿರ್ತಕ್ಕಂಥವ್ರು ಅಂತಂದ್ರೆ ಈ ಪಿ ಲಂಕೇಶ್ ಅವರು. ಹಾಗಾಗಿ ಈ ನಿಮ್ಮ ಈ ಒಂದು ಗದ್ಯ ಭಾಗದಲ್ಲಿ ಯಾವ್ಯಾವ ವಿಚಾರಗಳನ್ನ ನಾವು ತಿಳಿದುಕೊಳ್ಬಹುದು. ಸೊ ನೇರವಾಗಿ ಮುಟ್ಟಿಸಿಕೊಂಡವನು ಅಂದ್ರೆ ಏನಾಗುತ್ತೆ ಹೌದಾ? ಈ ಶೀರ್ಷಿಕೆಯನ್ನು ಇಟ್ಕೊಂಡು ರಚಿಸಿರ್ತಕ್ಕಂಥವ್ರು ಈ ಪಿ ಲಂಕೇಶ್ ಅವರು. ಮುಟ್ಟಿಸಿಕೊಂಡವನು ಏನು, ಯಾವ ಒಂದು ವಿಚಾರಗಳನ್ನ ಹೇಳೋದಕ್ಕೆ ಪಿ ಲಂಕೇಶ್ ಅವರು ಹೊರಟಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಆ ಲಂಕೇಶ್ ಅವರ ಒಂದು ಪರಿಚಯವನ್ನು ನಾವು ಮೊದಲು ಮಾಡ್ಕೊಳ್ಳೋಣ. ಲಂಕೇಶ್ ಅವರ ಒಂದು ಪರಿಚಯವನ್ನು ಮಾಡಿಕೊಂಡು ನಾವು ನೇರವಾಗಿ ಆ ಗದ್ಯ ಭಾಗಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಲೇಖಕರ ಪರಿಚಯ. ಪಿ ಲಂಕೇಶ್ 1935 ಮಾರ್ಚ್ 8ರಂದು 1935 ಮಾರ್ಚ್ 8ರಂದು ಈ ಪಿ ಲಂಕೇಶ್ ಅವರ ಒಂದು ಜನನ ಆಗುತ್ತೆ. ಜೊತೆಗೆ ಒಂದು ಅವರ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶ್ ಕನ್ನಡ ಸಾಹಿತ್ಯ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದವರು. ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಗ್ರಾಮ. ಹಲವು ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಆನಂತರ ಆ ವೃತ್ತಿಯನ್ನು ತ್ಯಜಿಸಿ ತಮ್ಮ ಹೆಸರಿನಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರ ಪತ್ರಿಕೆಯನ್ನು ಆರಂಭಿಸಿ ಕನ್ನಡ ನಾಡಿನ ಜಾಣ ಜನರ ಮನಸ್ಸಿಗೆ ಲಗ್ಗೆ ಇಟ್ಟರು. ಅಂದ್ರೆ ಇವರು ಪ್ರಾರಂಭಿಕ ಹಂತದಲ್ಲಿ ಇವರು ಪರಿಚಯ ಅಂತಕ್ಕಂಥದ್ದು ನೋಡಿ, ಇವರ ಜನನ ಅಂತಂದ್ರೆ 1935ರಲ್ಲಿ ಒಂದು ಮಾರ್ಚ್ 8ರಂದು ಇವರು ಜನನ ಆಗುತ್ತೆ. ಇವರು ಜನಿಸಿರ್ತಕ್ಕಂಥದ್ದು ಕೊನಗವಳ್ಳಿ ಎನ್ನುವಂತಹ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಕೊನಗವಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿರ್ತಾರೆ. ಇವರ ತಂದೆ ಬಂದ್ಬಿಟ್ಟು ನಂದಿ ಬಸಪ್ಪ ಅಂತಂದೇಳಿ, ತಾಯಿ ಬಂದ್ಬಿಟ್ಟು ದೇವಿರಮ್ಮ. ನಂದಿ ಬಸಪ್ಪ ಮತ್ತು ದೇವಿರಮ್ಮ ದಂಪತಿಗಳ ಮಗನಾಗಿರ್ತಕ್ಕಂಥವ್ರೆ ಈ ಪಿ ಲಂಕೇಶ್ ಅವರು. ಇವರು ಕೊನೆಗೆ ಒಂದು 2000 ಜನವರಿ 25ರಂದು ಮರಣವನ್ನು ಹೊಂದುತ್ತಾರೆ. 2000 ಜನವರಿ 25ರಂದು ಮರಣವನ್ನು ಹೊಂದುತ್ತಾರೆ. ಇವರ ಪರಿಚಯ, ಇವರ ಜನನ ಆಗಿದ್ದು 1935 ಮಾರ್ಚ್ 8. ಇವರು ಹುಟ್ಟಿರ್ತಕ್ಕಂತಹ ಗ್ರಾಮ ಅಂತಂದ್ರೆ ಕೊನಗವಳ್ಳಿ, ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಬರ್ತಕ್ಕಂತಹದ್ದು. ಇವರ ತಂದೆ ನಂದಿ ಬಸಪ್ಪ, ತಾಯಿ ದೇವಿರಮ್ಮ ಅಂತಕ್ಕಂಥದ್ದು. ಇವರು ಈ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿರ್ತಕ್ಕಂಥವ್ರು. ಹಲವಾರು ಕಥಾ ಸಂಕಲನಗಳನ್ನಾಗಿರ್ಬೋದು, ಕೃತಿಗಳನ್ನ ಆಗಿರ್ಬೋದು, ಜೊತೆ ಕವನ ಸಂಕಲನಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಆತ್ಮಕಥೆ, ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರಲ್ಲಿ ಒಬ್ಬ ಪ್ರಮುಖವಾಗಿರ್ತಕ್ಕಂತಹ ಒಂದು ನವ್ಯ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಗಣ್ಯ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂಥ ನವ್ಯ ನವೋದಯ ನವ್ಯತರ ಅನ್ನುವಂತ ನಾವು ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ನೋಡ್ತಾ ಹೋಗ್ತೀವಲ್ಲ, ಅದರಲ್ಲಿ ಈ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪಿ ಲಂಕೇಶ್ ಅವರು ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದವರು. ಕನ್ನಡ ಕಥಾ ಸಾಹಿತ್ಯಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಆಯಾಮವನ್ನು ನೀಡಿರ್ತಕ್ಕಂಥವ್ರು ಅಂದ್ರೆ ಈ ಪಿ ಲಂಕೇಶ್ ಅವರು. ತಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಶೈಲಿಯಲ್ಲಿ ಈ ಒಂದು ಕಥೆಯನ್ನು ಅಂದ್ರೆ ಮುಟ್ಟಿಸಿಕೊಂಡವನ್ನುವಂತಹ ಕಥೆಯನ್ನು ಅವರು ರಚಿಸಿರ್ತಕ್ಕಂಥದ್ದನ್ನು. ಅದರಲ್ಲಿ ಹಾಗಾದ್ರೆ ಯಾವ್ಯಾವ ಅವರ ಒಂದು ಕೃತಿಗಳಿರ್ತಕ್ಕಂಥದ್ದಾಗಿರ್ಬೋದು, ಅವರ ನಾಟಕಗಳಾಗಿರ್ಬೋದು, ಕಥಾ ಸಂಕಲನಗಳಾಗಿರ್ಬೋದು, ಯಾವ್ಯಾವ ಅಂದ್ರೆ ಅವ್ರ ಪ್ರಮುಖವಾಗಿ ಅವರ ಕೃತಿಗಳು ಅಂದ್ರೆ ಈ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥದ್ದು. ನೋಡಲಿ, ಲಂಕೇಶ್ ಬರೆದ ಕೃತಿಗಳು ಹಲವಾರು. ಆ ಒಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ ಮತ್ತು ಇತರೆ ಕಥೆಗಳಾಗಿರ್ತಕ್ಕಂಥ. ಮತ್ತೆ ಇನ್ನು ಕೂಡ ಹಲವಾರು ರೀತಿಯ ಇರ್ತಕ್ಕಂತಹ ಕಥೆಗಳನ್ನು ರಚಿಸಿರ್ತಕ್ಕಂಥವ್ರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥದ್ದಾಗಿರ್ಬೋದು, ನಾನಲ್ಲ ಅನ್ನುವಂತಹದ್ದು, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಅನ್ನುವಂಥದ್ದು, ಕಲ್ಲು ಕರಗುವ ಸಮಯ ಅನ್ನುವಂಥದ್ದು. ಇಷ್ಟು ಇವರ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳಾಗಿರ್ತಕ್ಕಂಥ. ಅದೇ ರೀತಿಯಾಗಿ ಇವರು ಕೆಲವೊಂದು ಕಥಾ ಸಂಕಲನಗಳನ್ನು ಕೂಡ ರಚಿಸ್ತಕ್ಕಂಥ
ಕಥಾ ಸಂಕಲನಗಳು ಕೂಡ ರಚಿಸ್ತಾ ಹೋಗ್ತಾರೆ. ಅದರಲ್ಲಿ ಉಲ್ಲಂಘನೆ ಅಂತಕ್ಕಂಥದ್ದು ಮಂಜು ಕವಿನ ಸಂಜೆ ಅನ್ನುವಂತಹದ್ದು ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತಹ ಶೈಲಿಯಲ್ಲಿ ರಚಿಸಿರ್ತಕ್ಕಂಥ ಅಂದ್ರೆ ಪಿ ಲಂಕೇಶ್ ಅವರು. ಬಿರುಕು, ಮುಸ್ಸಂಜೆ ಕಥಾ ಪ್ರಸಂಗ, ಅಕ್ಕ ಮೊದಲಾದ ಕಾದಂಬರಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇವರ ಪ್ರಮುಖವಾಗಿರ್ತಕ್ಕಂತಹ ಕಾದಂಬರಿಗಳು ಅಂತಂದ್ರೆ ಅಕ್ಕ ಜೊತೆಗೆ ಈ ಬಿರುಕು ಅನ್ನುವಂತಹದ್ದು, ಮುಸ್ಸಂಜೆಯ ಕಥಾ ಪ್ರಸಂಗ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಇವರ ಕಾದಂಬರಿಗಳಾಗಿರ್ತಕ್ಕಂಥ. ಹಾಗಾಗಿ ಮುಂದೆ ನೋಡಲಿ ತಲೆಮಾರು, ಬಿಚ್ಚು ಮೊದಲಾದ ಕವನ ಸಂಕಲನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ತಲೆಮಾರು, ಬಿಚ್ಚು ಅನ್ನುವಂತ ಕವನ ಸಂಕಲನಗಳನ್ನು ಕೂಡ ಈ ಲಂಕೇಶ್ ಅವರು ರಚಿಸಿರ್ತಕ್ಕಂಥದ್ದು. ನಾಟಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ ಲಂಕೇಶ್ ಅವರ ಟಿ ಪ್ರಸನ್ನ ಗೃಹಸ್ಥಾಶ್ರಮ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಸಂಕ್ರಾಂತಿ, ಬಹುಮುಖ ಮೊದಲಾದ ನಾಟಕಗಳು ರಂಗಾಸಕ್ತರ ಗಮನ ಸೆಳೆದಿವೆ. ಇವರು ಹಲವಾರು ರೀತಿಯಾಗಿರ್ತಕ್ಕಂತಹ ನಾಟಕಗಳನ್ನು ರಚನೆ ಮಾಡಿರ್ತಕ್ಕಂಥ ಈ ಲಂಕೇಶ್ ಅವರು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ರಲ್ಲಿ ಈ ಪ್ರಸನ್ನನ ಗೃಹಸ್ಥಾಶ್ರಮ ಅನ್ನುವಂಥದ್ದಾಗಿರುವುದು, ನನ್ನ ತಂಗಿಗೊಂದು ಗಂಡು ಕೊಡಿ ಅನ್ನುವಂಥದ್ದು, ತೆರೆಗಳು, ಸಂಕ್ರಾಂತಿ ಮತ್ತು ಗುಣಮುಖ ಅನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಈ ನಾಟಕಗಳನ್ನು ಪಿ ಲಂಕೇಶ್ ಅವರು ರಚಿಸಿರ್ತಕ್ಕಂತಹ. ಹಾಗಾಗಿನೇ ಇವರು ನೋಡಲಿ ಕೊನೆಗೆ ಈ ತಮ್ಮ ವೃತ್ತಿಯನ್ನ ಅಂದ್ರೆ ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು ಕೂಡ ಕನ್ನಡಕ್ಕೆ ಯಾವುದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶೈಲಿಯಲ್ಲಿ ಒಂದು ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯ ಚರಿತ್ರೆಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥವ್ರು ಅಂದ್ರೆ ಈ ಪಿ ಲಂಕೇಶ್ ಅವರು. ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಕೂಡ ಅದನ್ನ ತ್ಯಜಿಸಿ ಒಂದು ಲಂಕೇಶ್ ಅನ್ನುವಂಥ 1980ರಲ್ಲಿ ಈ ಲಂಕೇಶ್ ಅನ್ನುವಂಥ ಪತ್ರಿಕೆಯನ್ನು, ವಾರಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ನಿಮಗೆ ಗೊತ್ತಿದೆ ಹೌದಾ? ಲಂಕೇಶ್ ಅನ್ನುವಂತ ಆ ಒಂದು ವಾರ ಪತ್ರಿಕೆಯನ್ನು ಈ ಪಿ ಲಂಕೇಶ್ ಅವರು ಹೊರಗಡೆಗೆ ತರ್ತಕ್ಕಂಥ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. 1980ರಲ್ಲಿ ಲಂಕೇಶ್ ಅನ್ನುವಂತ ಪತ್ರಿಕೆ, ಲಂಕೇಶ್ ಪತ್ರಿಕೆ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಶೈಲಿಯಿಂದ ಕೂಡಿರ್ತಕ್ಕಂಥ 1980ರ ಒಂದು ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆ ಅನ್ನುವಂತ ಒಂದು ವಾರ ಪತ್ರಿಕೆಯನ್ನು ಅವರು ಏನ್ ಮಾಡ್ತಾರೆ, ಒಂದು ಹೊರಗಡೆಗೆ ತರ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಅವ್ರ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರಿತಾ ಇದ್ರು. ಸೊ ಅವರ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳನ್ನ ಅವರು ಬರಿತಾ ಇರೋದ್ರಿಂದ ಅದರಿಂದ ವಿರೋಧ ಹೊರತಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರ ತಮ್ಮದೇ ಆಗಿರ್ತಕ್ಕಂಥ ಲಂಕೇಶ್ ಪತ್ರಿಕೆ ಅನ್ನುವಂತ ಒಂದು ವಾರ ಪತ್ರಿಕೆಯನ್ನು 1980ರಲ್ಲಿ ಅವರು ಒಂದು ವಾರ ಪತ್ರಿಕೆಯನ್ನ ಬಿಡುಗಡೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ವಾರ ಪತ್ರಿಕೆ ಅಂದ್ರೆ ಲಂಕೇಶ್ ಪತ್ರಿಕೆ ಅನ್ನುವಂಥದ್ದನ್ನ ಅವರು ಹೊರಗಡೆಗೆ ಆರಂಭಿಸಿ ಕನ್ನಡ ನಾಡಿನ ಜಾಣೆಯರ ಮನಸ್ಸಿಗೆ ಲಗ್ಗೆ ಇಟ್ಟರು. ಅಂದ್ರೆ ಎಲ್ಲ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಜಾಣರಿಗೆ ಒಂದು ಮನಸ್ಸಿಗೆ ಲಗ್ಗೆ ಇಟ್ಟಿರ್ತಕ್ಕಂಥವ್ರು. ಅದರ ಮೂಲಕ ಲಂಕೇಶ್ ಪತ್ರಿಕೆ ಅನ್ನುವಂತಹ ಒಂದು ಪತ್ರಿಕೆ, ವಾರ ಪತ್ರಿಕೆಯ ಮೂಲಕ ಅಲ್ಲಿ ಕನ್ನಡ ನಾಡಿನ ಜಾಣರ ಮನಸ್ಸಿಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಜೊತೆಗೆ ಇವರು ಒಂದು ಪಕ್ಷವನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಪ್ರಗತಿ ರಂಗ ಪಕ್ಷ ಸ್ಥಾಪನೆ, ಪ್ರಗತಿ ರಂಗ ಅನ್ನುವಂತಹ ಒಂದು ಪಕ್ಷವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಕ್ಕಂಥ ಪ್ರಗತಿ ರಂಗ ಅನ್ನುವಂತಹ ಪ್ರಗತಿ ರಂಗ ಅನ್ನುವಂತಹ ಒಂದು ಪಕ್ಷವನ್ನು ಕೂಡ ಲಂಕೇಶ್ ಅವರು ಪ್ರಾರಂಭವನ್ನು ಮಾಡಿರ್ತಾರೆ. ಸೊ ಇಷ್ಟು ನೋಡಿ. ಜೊತೆಗೆ ಅಕ್ಷರ ಅನ್ನುವಲ್ಲಿ ಇವರ ಆತ್ಮಕಥನೆ ಆಗಿರ್ತಕ್ಕಂಥದ್ದು ಅಂತಂದ್ರೆ ಉಳಿಮಾವಿನ ಮರ ಅನ್ನುವಂತಹದ್ದು ಇವರ ಒಂದು ಆತ್ಮಕಥನ. ಉಳಿಮಾವಿನ ಮರ ಅನ್ನುವಂತಹದ್ದು ಈ ಪಿ ಲಂಕೇಶ್ ಅವರ ಒಂದು ಆತ್ಮಕಥನವಾಗಿರ್ತಕ್ಕಂಥದ್ದು. ಪಾಪದ ಹೂಗಳು, ದೊರೆ, ಇಡಿಪಸ್ ಮತ್ತು ಅಂತಿಕೋನೆ ಅನುವಾದ ಕೃತಿಗಳು. ಇವರು ಅನುವಾದ ಕೃತಿಗಳು ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಅನುವಾದಗಳನ್ನು ಕೂಡ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದ್ರೆ ಪಾಪದ ಹೂಗಳು, ದೊರೆ, ಇಡಿಪಸ್ ಮತ್ತು ಅಂತಿಗೋನೆ ಅನುವಾದ ಕೃತಿಗಳು. ಪ್ರಸ್ತುತ ಕಂಡದ್ದು ಕಂಡಾಗಿ ಇವರ ವಿಮರ್ಶಾ ಕೃತಿಗಳು, ಕಂಡದ್ದು ಕಂಡಾಗಿ ವಿಮರ್ಶಾ ಕೃತಿಗಳು. ಅಕ್ಷರ ಹೊಸ ಕಾವ್ಯ ಇವರ ಸಂಗ್ರಹಿಸಿ ಸಂಪಾದಿಸಿದ ವಿಶಿಷ್ಟ ಕಾವ್ಯ ಸಂಗ್ರಹ. ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದ ಟೀಕೆ, ಟಿಪ್ಪಣಿ ಬರೆಯುವ ಮುನ್ನ ಅಂಕಣಗಳು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿವೆ. ಅಂದ್ರೆ ಇವರ ಅಂಕಣ ಅಂತಕ್ಕಂಥದ್ದು ಅಲ್ಲಿ ಪುಸ್ತಕ ರೂಪದಲ್ಲಿ ಯಾವುದು ಆ ಒಂದು ಇವರು ಬರೆದಿರ್ತಕ್ಕಂಥ ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದ ಟೀಕೆ, ಟಿಪ್ಪಣಿ ಮರೆಯುವ ಮುನ್ನ, ಲಂಕೇಶ್ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಟೀಕೆ ಟಿಪ್ಪಣಿಯನ್ನು ಮರೆಯುವಂತ ಮುಂಚಿತವಾಗಿ ಅವು ಅಂಕಣಗಳ ಮೂಲಕ ಪುಸ್ತಕವಾಗಿದೆ ರೂಪದಲ್ಲಿ ಪ್ರಕಟವಾಗಿವೆ. ಪಲ್ಲವಿ, ಅನುರೂಪ, ಎಲ್ಲಿಂದಲೋ ಬಂದವರು ಮೊದಲಾದ ಚಿತ್ರಗಳನ್ನು ನಿರ್ದೇಶಿಸಿದ.
ಪಲ್ಲವಿ ಅನುರೂಪ ಅಂತಕ್ಕಂಥ ಎಲ್ಲಿಂದ ಬರೆದಂತ ಒಂದು ಚಿತ್ರಗಳನ್ನು ನಿರ್ದೇಶಕರಾಗಿ ನಮಗೆ ಇವರು ತಮ್ಮ ತಾವು ತೊಡಗಿಸಿಕೊಂಡಿರ್ತಾರೆ ಅನ್ನುವಂತಹದ್ದು. ಲಂಕೇಶ್ ಪಲ್ಲವಿ ಚಿತ್ರ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಪಲ್ಲವ ಚಿತ್ರ ನಿರ್ದೇಶನಕ್ಕೆ ಅಂದ್ರೆ ಪಲ್ಲವ ಅನ್ನುವಂತಹ ಚಿತ್ರವನ್ನು ನಿರ್ದೇಶನ ಮಾಡೋದ್ರಿಂದ ಅದಕ್ಕೆ ಇವರು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥವ್ರು ಅಂತಂದ್ರೆ ಈ ಪಿ ಲಂಕೇಶ್ ಅವರು 1993ರಲ್ಲಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ 1993ರಲ್ಲಿ ಲಭಿಸ್ತಕ್ಕಂಥದ್ದು. ಇವರೊಬ್ಬ ನಿರ್ದೇಶಕನಲ್ಲದೇ ಒಬ್ಬ ನಟನಾಗಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ನಟನಾಗಿ ಕೂಡ ಕಲಾವಿದನಾಗಿ ಕೂಡ ಇರ್ತಕ್ಕಂಥದ್ದು ಈ ಲಂಕೇಶ್. ಸಂಸ್ಕಾರ ಅನ್ನುವಂತಹ ಒಂದು ಆ ಚಿತ್ರದಲ್ಲಿ ನಟನೆಯನ್ನು ಕೂಡ ಮಾಡಿರ್ತಕ್ಕಂಥವರು ಈ ಪಿ ಲಂಕೇಶ್ ಅವರು. ಸಂಸ್ಕಾರ ಅನ್ನುವಂತಹ ಒಂದು ಚಿತ್ರದಲ್ಲಿ ನಟನೆಯನ್ನು ಕೂಡ ಮಾಡಿರ್ತಕ್ಕಂಥವ್ರು ಅಂದ್ರೆ ಪಿ ಲಂಕೇಶ್ ಅವರು. ವಿದ್ಯಾರ್ಥಿಗಳೇ, ಇಷ್ಟು ಇವರ ಪರಿಚಯ ಅಂತಕ್ಕಂತಹದ್ದು. ಇವರ ಎಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶೈಲಿಯಲ್ಲಿ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿರ್ತಕ್ಕಂಥವ್ರು ಅಂತಂದ್ರೆ ಈ ಪಿ ಲಂಕೇಶ್ ಅವರಾಗಿರ್ತಕ್ಕಂಥದ್ದು. ಇನ್ನು ಇವರು ಇಷ್ಟ ಒಂದು ಪರಿಚಯ ಆದ್ರೆ ಹಾಗಾದ್ರೆ ಇವರು ರಚಿಸಿರ್ತಕ್ಕಂಥ ಈ ಮುಟ್ಟಿಸಿಕೊಂಡವನು ಅನ್ನುವಂತ ಒಂದು ಗದ್ಯ ಭಾಗ ಏನನ್ನು ಒಳಗೊಂಡಿದೆ, ಯಾವ ವಿಚಾರಗಳನ್ನ ತಿಳಿಸೋದಕ್ಕೆ ಹೋಗ್ತಾ ಇದ್ದಾರೆ, ಯಾವ ವಿಷಯಗಳನ್ನ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ನೋಡೋಣ. ಇಲ್ಲಿ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಅವರು ಬರೆದ ವಿಶಿಷ್ಟ ಕಥೆಗಳಲ್ಲಿ ಒಂದು. ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕಥೆಗಳಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಈ ಮುಟ್ಟಿಸಿಕೊಂಡವನು ಅಂತ ಒಂದು ಕಥೆ ಇದೆ. ನೀವು ಈಜಿಯಾಗಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಥೆ ಇದೆ. ಕಥೆಯ ರೂಪದಲ್ಲಿ ಅದನ್ನ ಕೇಳ್ಕೊಳ್ತಾ ಹೋದ್ರೆ ಆರಾಮ್ಸೆ ನಿಮಗೆ ನೆನಪಿರುತ್ತೆ. ಹಾಗಾಗಿ ಈ ಮುಟ್ಟಿಸಿಕೊಂಡವನು ಅನ್ನುವಂತಹದ್ದು ಒಂದು ಕಥೆಯಾಗಿರ್ತಕ್ಕಂಥದ್ದು, ಒಂದು ವಿಷಯ ಅವರು ಬರೆದಿರ್ತಕ್ಕಂಥ ವಿಶಿಷ್ಟ ಕಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ವ್ಯಕ್ತಿಯ ಮುಗ್ಧತೆ, ಸಣ್ಣತನ ಮತ್ತು ಆತನೊಳಗೆ ಹುದುಗಿರುವ ಜಾತಿ ಪ್ರಜ್ಞೆ ಇವು ಉಂಟು ಮಾಡುವ ನೋವು, ತಳಮಳ ಸಮಸ್ಯೆಗಳನ್ನು ಕಣ್ಣನೆಯ ಶೈಲಿಯಲ್ಲಿ ಈ ಕತೆ ನಿರೂಪಿಸುತ್ತದೆ. ಕಣ್ಣನೆಯ ಶೈಲಿಯಲ್ಲಿ ಈ ಕಥೆ ಅಂತಕ್ಕಂಥದ್ದು ನಿರೂಪಿಸುತ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಮುಗ್ಧತೆ ಅಂತಕ್ಕಂತಹದ್ದು, ಹೌದಾ, ಒಂದು ಸಣ್ಣತನ ಅಂತಕ್ಕಂಥದ್ದು ಮತ್ತು ಆತನೊಳಗೆ ಇರ್ತಕ್ಕಂಥ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಯಾವ ಯಾವ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ, ಅದನ್ನು ಹೇಗೆ ತಣ್ಣನೆಯ ಶೈಲಿಯಲ್ಲಿ ಈ ಕತೆ ನಿರೂಪಿಸುತ್ತದೆ. ಈ ಕಥೆ ಅಂತಕ್ಕಂಥದ್ದು, ಈ ಕಥೆ ಅಂದ್ರೆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಏನೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯಲ್ಲಿ ಒಂದು ಮುಗ್ಧತೆ ಅಂತಕ್ಕಂಥದ್ದು ಇರುತ್ತೆ, ಜೊತೆಗೆ ಸಣ್ಣತನ ಅಂತಕ್ಕಂಥದ್ದು ಇರುತ್ತೆ, ಆತನೊಳಗೆ ಒದಗಿಕೊಂಡಿರ್ತಕ್ಕಂಥ ಆತನೊಳಗೆ ಎಡ್ಕೊಂಡಿರ್ತಕ್ಕಂಥ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಈ ಅಂಶಗಳು ಮುಗ್ಧತೆ ಅಂತಕ್ಕಂಥದ್ದು, ಸಣ್ಣತನ ಅಂತಕ್ಕಂಥದ್ದು ಮತ್ತು ಆತನೊಳಗೆ ಇರ್ತಕ್ಕಂಥ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಇವು ಉಂಟು ಮಾಡ್ತಕ್ಕಂಥ ನೋವುಗಳನ್ನಾಗಿರ್ಬೋದು, ತಳಮಳಗಳನ್ನಾಗಿರ್ಬೋದು, ಸಮಸ್ಯೆಗಳನ್ನು ತಣ್ಣನೆಯ ಶೈಲಿಯಲ್ಲಿ ಈ ಕಥೆ ನಿರೂಪಿಸುತ್ತದೆ. ಅಂದ್ರೆ ಆ ಕಥೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಸಣ್ಣತನ ಅಂತಕ್ಕಂಥದ್ದಾಗಿರ್ಬೋದು, ಮುಗ್ಧತೆ ಅಂತಕ್ಕಂಥದ್ದಾಗಿರ್ಬೋದು, ಜಾತಿ ಪ್ರಜ್ಞೆ ಅಂತಕ್ಕಂಥದ್ದಾಗಿರ್ಬೋದು, ಇವುಗಳಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ಒಂದು ತಣ್ಣನೆಯ ಶೈಲಿಯಲ್ಲಿ ನಿರೂಪಿಸುತ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಈ ಕಥೆಯಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೆ ವ್ಯಕ್ತಿಯ ಜಾತಿ ಪ್ರಜ್ಞೆ ಉಂಟಾಗುವ ಸಮಸ್ಯೆ, ಅಂದ್ರೆ ವ್ಯಕ್ತಿಯಲ್ಲಿರ್ತಕ್ಕಂಥ ಜಾತಿ ಪ್ರಜ್ಞೆ ಒಂದು ಉಂಟಾಗ್ತಕ್ಕಂಥ ಸಮಸ್ಯೆ ಮತ್ತು ಈ ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ, ಈ ಎರಡರ ವೈರುಧ್ಯದಲ್ಲಿಯೇ ಕಥೆಯ ತೀವ್ರತೆ ಇದೆ. ಒಂದ್ ಕಡೆ ಒಬ್ಬ ವ್ಯಕ್ತಿಯ ಮುಗ್ಧತೆ ಅಂತಕ್ಕಂಥದ್ದು, ಅವನ ಸಣ್ಣತನ ಅಂತಕ್ಕಂಥದ್ದು, ಒಂದು ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಉಂಟು ಮಾಡ್ತಕ್ಕಂಥ ಸಮಸ್ಯೆಗಳನ್ನು ತಣ್ಣನ ಶೈಲಿಯಲ್ಲಿ ನಿರೂಪಿಸ್ತಾ ಹೋಗುತ್ತೆ. ಜೊತೆಗೆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಜಾತಿ ಪ್ರಜ್ಞೆಯ ಹುಟ್ಟು ಹಾಕುವ ಸಮಸ್ಯೆಗಳನ್ನು, ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ, ಈ ಎರಡರ ವೈರುಧ್ಯದಲ್ಲಿಯೇ ಕಥೆಯ ತೀವ್ರತೆ ಇದೆ. ಅಂದ್ರೆ ಈ ಒಂದು ಕಥೆಯಲ್ಲಿ ವೈದ್ಯ ಅಂತಕ್ಕಂಥವನು, ಅಂದ್ರೆ ಆ ಒಂದು ಮುಟ್ಟಿಸಿಕೊಂಡವನು ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ನಮಗೆ ಗೊತ್ತಾಗ್ತವೆ. ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಎಷ್ಟಿದೆ ಅನ್ನುವಂಥ ಆ ಒಂದು ಮುಂದೆ ಕಥೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಒಂದು ಕಥೆಯಲ್ಲಿ ನಾವು ಒಂದು ಎದುರಿಸುವ ವೈದ್ಯನ ಪ್ರಾಮಾಣಿಕತೆ, ಎರಡರ ವೈರುಧ್ಯದಲ್ಲಿ ಕಥೆಯ ತೀವ್ರತೆ ಇದೆ. ಶಿವರಾಮ ಕಾರಂತರ ಚೋಮನ ದುಡಿ ಕಾದಂಬರಿಯ ನಂತರ ದಲಿತ ಸಂವೇದನೆಯನ್ನು ದಲಿತರ ವಿಶಿಷ್ಟವಾಗಿ ನೋಡುವ ಸಂದರ್ಭ ಈ ಕಥೆಯಲ್ಲಿದೆ. ಶಿವರಾಮ ಕಾರಂತರರ ಚೋಮನ ದುಡಿ ಕಾದಂಬರಿಯ ನಂತರ ದಲಿತರ ಒಂದು ಸಂಯೋಜನೆಯನ್ನು, ದಲಿತರ ಒಂದು ಕಷ್ಟ ನೋವುಗಳನ್ನು, ಸಂಕಟಗಳನ್ನು, ದುಃಖಗಳನ್ನು ದಲಿತೇತರನೊಬ್ಬ
ದಲಿತೇತರನೊಬ್ಬನಾಗಿರ್ತಕ್ಕಂತಹ ವಿಶಿಷ್ಟವಾಗಿ ನೋಡುವ ಸಂದರ್ಭ ಈ ಕಥೆಯಲ್ಲಿ ಅರಿತುಕೊಂಡಿರ್ತಕ್ಕಂತಹದ್ದು. ಅಂದ್ರೆ ಈ ಒಂದು ಕಥೆಯಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಜಾತೀಯತೆ ಬಗ್ಗೆ ಕುರಿತು ಇಲ್ಲಿ ನಮಗೆ ತಿಳಿಯಪಡಿಸ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಅರಿತುಕೊಂಡಿರ್ತಕ್ಕಂಥ ಜಾತೀಯತೆ ಅಂತಕ್ಕಂಥ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಎಷ್ಟೆಲ್ಲ ಸಮಸ್ಯೆಗಳನ್ನು ನಿರ್ಮಾಣ ಮಾಡುತ್ತದೆ ಅನ್ನುವಂತಹ ವಿಚಾರಗಳನ್ನು ನಮಗೆ ಈ ಒಂದು ಗದ್ಯ ಭಾಗದಲ್ಲಿ ಪಿ ಲಂಕೇಶ್ರವರು ಹೇಳ್ತಾ ಹೋಗ್ತಾರೆ. ಇನ್ನು ಈ ಗದ್ಯ ಭಾಗದ ಒಂದು ಆಶಯ ಅಂತಕ್ಕಂತಹದ್ದು ಯಾವ ಆಶಯವನ್ನು ಒಳಗೊಂಡಿದೆ ಅಂತಕ್ಕಂತಹದ್ದು ನೋಡಿ. ಅಲ್ಲಿ ಜಾತಿ ಪದ್ಧತಿ ಶತಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರುವ ಕ್ರೂರ ಪದ್ಧತಿ, ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವ ಮೌಢ್ಯ, ಆ ನೆಲೆಯಲ್ಲಿ ನಡೆಯುವ ಶೋಷಣೆ ಇನ್ನೂ ಹೋಗಿಲ್ಲ. ಶಿಕ್ಷಣ, ನಗರೀಕರಣ, ವಿಜ್ಞಾನದ ಬೆಳವಣಿಗೆಗಳಿಂದಲೂ ನಮ್ಮ ದೇಶ ಜಾತಿ ಪದ್ಧತಿಯಿಂದ ಮುಕ್ತವಾಗದಿರುವುದು ನಮ್ಮ ದುರಂತ. ವ್ಯಕ್ತಿಯ ನಡುವಿನ ತರತಮ ಭಾವಗಳಿದ್ದು ಮಾನವೀಯವಾಗಿ ನೋಡುವ ಗುಣ ಬೆಳೆಯಬೇಕಾಗಿದೆ ಮತ್ತು ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಿದೆ. ಬದಲಾವಣೆಗೆ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕತೆ ಮುಖ್ಯ ಹೆಜ್ಜೆ. ಈ ಕಥೆಯ ಮುಖ್ಯ ಹೆಜ್ಜೆ ಅಂತಕ್ಕಂಥದ್ದು ಏನು ನೋಡಿ, ಜಾತಿ ಪದ್ಧತಿ ಶತಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರುವ ಒಂದು ಕ್ರೂರವಾಗಿರ್ತಕ್ಕಂತಹ ಪದ್ಧತಿ. ಶತಶತಮಾನ ಕಾಲಗಳಿಂದಲೂ ಕೂಡ ಬೇಕು ಜಾತೀಯತೆ ಅಂತಕ್ಕಂಥದ್ದು ಒಂದು ಬೆಳೆದು ಬಂದಿರತಕ್ಕಂಥ ಒಂದು ಕ್ರೂರವಾಗಿರ್ತಕ್ಕಂತಹ ಪದ್ಧತಿ, ಹೌದಾ? ಆಗಿನ ಸಂದರ್ಭ ಮೇಲು ಕೀಳು ಅನ್ನುವಂತಹದ್ದು, ನೀನು ವಲಯ ಅಂತಕ್ಕಂತಹದ್ದು, ಸೊ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಜಾತೀಯತೆ ಅಂತಕ್ಕಂಥದ್ದು ಶತಶತಮಾನ ಈಗಿಂದ ಬಂದಿರತಕ್ಕಂಥದ್ದಲ್ಲ, ಶತಶತಮಾನಗಳ ಕಾಲದಿಂದ ಕೂಡ ಬೆಳೆದುಕೊಂಡು ಬಂದಿರತಕ್ಕಂಥ ಒಂದು ಕ್ರೂರವಾಗಿರ್ತಕ್ಕಂತಹ ಪದ್ಧತಿಯಾಗಿರ್ತಕ್ಕಂತಹ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವ ಮೌಢ್ಯ. ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡ್ತಕ್ಕಂಥ ಒಂದು ಮೌಢ್ಯತೆ ಇರ್ತಕ್ಕಂಥದ್ದಿದೆಯಲ್ಲ, ಜಾತಿಯ ಮೂಲಕ ವ್ಯಕ್ತಿಯನ್ನು ಗುರುಸ್ತಕ್ಕಂಥದ್ದಿದೆಯಲ್ಲ, ಅವ್ರು ನಮ್ಮ ಜಾತಿಯವರು, ಅವನ ಆ ಜನಾಂಗದವರು, ಅವ್ರ ಮೇಲು ಅವ್ರ ಕೀಳು ಅನ್ನುವಂತಹ ರೀತಿಯಲ್ಲಿ ಮೇಲು ಕೀಳು ಅನ್ನುವಂತಹದ್ದನ್ನೇ ಶತಶತಮಾನಗಳ ಒಂದು ಬೆಳೆದುಕೊಂಡು ಬಂದಿರ್ತಕ್ಕಂಥ ಒಂದು ಕ್ರೂರವಾಗಿರ್ತಕ್ಕಂತಹ ಪದ್ಧತಿ ಅಂತ. ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಅಂತಕ್ಕಂತಹದ್ದಿಲ್ಲ, ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಅಂತಕ್ಕಂತಹದ್ದು. ಹಾಗಾಗಿನೇ ಇಲ್ಲಿ ನೋಡಿ, ಶತಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರುವ ಒಂದು ಕ್ರೂರ ಪದ್ಧತಿ, ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವ ಮೌಢ್ಯ, ಆ ನೆಲೆಯಲ್ಲಿ ನಡೆಯುವ ಶೋಷಣೆಗಳು ಇನ್ನೂ ಹೋಗಿಲ್ಲ. ಜಾತಿಯ ಹಿನ್ನೆಲೆ ನಡೀತಕ್ಕಂತಹ ಶೋಷಣೆ ಅಂತಕ್ಕಂಥದ್ದು ಇನ್ನೂ ಹೋಗಿಲ್ಲ. ಆ ಜಾತಿಯನ್ನು ಹೋಗ್ಲಾಡಿಸಿದ್ರೆ, ಜಾತೀಯತೆ ಅಂತಕ್ಕಂಥದ್ದನ್ನ ಹೋಗ್ಲಾಡಿಸೋದಕ್ಕೋಸ್ಕರನೇ ಶರಣರೆಲ್ಲ, ವಚನಕಾರರೆಲ್ಲ, ಹೌದಾ, 12ನೇ ಶತಮಾನದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಬಸವಣ್ಣನವರು ಜಗಜ್ಯೋತಿ ಭಕ್ತಿ ಭಂಡಾರಿ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ, ಹೌದಾ, ಹಲವಾರು ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಒಂದ್ ಕಡೆಗೆ ಕನಕದಾಸರು ಹೇಳ್ತಾರೆ, ಕುಲವೆಂದು ಒಡೆದಾಡಿದ್ರಿ, ಕುಲದ ನೆಲೆಯಲ್ಲಿ ಏನಾದ್ರು ಬಲ್ಲಿರ. ಕುಲ ಎಂದು ಯಾಕೆ ಹೊಡೆದಾಡ್ತೀರಾ? ಕುಲದ ನೆಲೆಯಲ್ಲಿ ಏನಾದ್ರೂ ಬಲ್ಲಿರ. ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನ ಕೂಡ ಅಲ್ಲಿ ಸಹಕಾರ ಮನೋಭಾವನೆಯಿಂದ ನಡೆದುಕೊಳ್ಬೇಕು. ನಾವ್ ಯಾಕೆ ಆ ಜಾತಿ ಈ ಜಾತಿ, ನಮ್ಗೆ ಮೇಲ್ಜಾತಿ ನಮ್ಗೆ ಕೀಳ್ ಜಾತಿ ಅನ್ನುವಂತಹ ರೀತಿಯಲ್ಲಿ ಹೊಡೆದಾಡ್ತಾ ಇದ್ದೀವಿ, ಕಚ್ಚಾಡ್ತಾ ಇದ್ದೀವಿ. ಹಾಗಾಗಿ ಆ ರೀತಿಯಲ್ಲಿ ಬರೀ ಜಾತಿ ಅನ್ನುವಂತಹ ವಿಚಾರಗಳನ್ನೇ ಅಂದ್ರೆ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ತಂದು ಹುಟ್ಟುತ್ತದೆ ಅನ್ನುವಂತಹ ರೀತಿಯಲ್ಲಿ. ಜೊತೆಗೆ ನೋಡಿ, ಆ ನೆಲೆಯಲ್ಲಿ ನಡೆಯುವ ಶೋಷಣೆ ಇನ್ನೂ ಹೋಗಿಲ್ಲ. ಶಿಕ್ಷಣ, ನಗರೀಕರಣ, ವಿಜ್ಞಾನ ಬೆಳವಣಿಗೆಯಿಂದ ನಮ್ಮ ದೇಶ ಜಾತಿ ಪದ್ಧತಿಯಿಂದ ಮುಕ್ತವಾಗದಿರುವುದು ನಮ್ಮ ದುರಂತ. ನಾವು ಇಷ್ಟೆಲ್ಲ ಬೆಳವಣಿಗೆಯನ್ನು ಹೊಂದ್ತಾ ಇದೀವಿ, ನಾವು ಇಷ್ಟೆಲ್ಲ ಅಭಿವೃದ್ಧಿಯನ್ನು ಹೊಂದ್ತಾ ಇದೀವಿ, ನಾವು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ. ಆದ್ರೂ ಕೂಡ ಈ ಜಾತಿ ಪದ್ಧತಿ ಅಂತಕ್ಕಂತಹದ್ದು ಅಲ್ಲಿ ಕೊನೆಗಾಣ್ತಾ ಇಲ್ಲ. ಹಾಗಾಗಿನೇ ನೋಡಲಿ, ಶಿಕ್ಷಣ ನೋಡಲಿ ಇನ್ನೂ ಹೋಗಿಲ್ಲ. ಶಿಕ್ಷಣ, ನಗರೀಕರಣ, ವಿಜ್ಞಾನದ ಬೆಳವಣಿಗೆಗಳಿಂದ ನಮ್ಮ ದೇಶ ಜಾತಿ ಪದ್ಧತಿಯಿಂದ ಮುಕ್ತವಾಗುತ್ತಿರುವುದು ನಮ್ಮ ದುರಂತವೇ ಸರಿ. ನಾವು ಇಷ್ಟೆಲ್ಲ ಬೆಳವಣಿಗೆಯನ್ನು ಹೊಂದ್ತಾ ಇದೀವಿ, ಶಿಕ್ಷಿತರಾಗ್ತಾ ಇದೀವಿ, ಶಿಕ್ಷಣ ಹೊಂದಿದವರಂತ ಆಗ್ತಾ ಇದೀವಿ, ಬೆಳಿತಾ ಇದೀವಿ, ನಾವು ನಗರೀಕರಣ ಆಗ್ತಾ ಇದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಈ ಜಾತಿ ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂತಹದ್ದು ಅದು ಇನ್ನೂ ಕೂಡ ಕೊನೆಗಾಣ್ತಾ ಇಲ್ಲ, ಇನ್ನೂ ಕೂಡ ಕೊನೆಗಾಣ್ತಾ ಇಲ್ಲ. ಶತಶತಮಾನಗಳಿಂದ ಕೂಡ ನಾವು ನೋಡ್ತಾ ಬಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಮೇಲು ಕೀಳು ಅನ್ನುವಂಥದ್ದು ಇಲ್ಲಿ ಬರ್ತಾನೆ ಇದೆ, ಬೆಳೆದುಕೊಂಡು ಕ್ರೂರವಾಗಿರ್ತಕ್ಕಂತಹ ಪದ್ಧತಿ ಅಂತಕ್ಕಂಥ. ನಾವು ಇಷ್ಟೆಲ್ಲ ಬೆಳವಣಿಗೆಯನ್ನು ಹೊಂದಿದ್ರು ಕೂಡ, ನಾವು ಇಷ್ಟೆಲ್ಲ ಪ್ರಜ್ಞಾವಂತರಾಗಿದ್ರು ಕೂಡ, ನಾವು ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಆಗಿದ್ರು ಕೂಡ ನಾವೆಲ್ಲ ಒಂದೇ ಅನ್ನುವಂಥದ್ದು ಯಾಕೆ
ಯಾಕೆ ಇನ್ನೂ ನಮ್ಮಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿನೇ ವ್ಯಕ್ತಿಯ ನಡುವಿನ ತರತಮ ಭಾವಗಳಿದ್ದು ಮಾನವೀಯವಾಗಿ ನೋಡುವ ಗುಣ ಬೆಳೆಯಬೇಕಾಗಿದೆ. ವ್ಯಕ್ತಿಯಲ್ಲಿ ತಾರತಮ್ಯವನ್ನು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಮಾನವೀಯ ಗುಣಗಳನ್ನ ಬೆಳೆಸಿಕೊಳ್ಬೇಕಾಗಿದೆ. ನಾವು ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಲ್ಲಿ ಸಹಕಾರ ಮನೋಭಾವದಿಂದ ತನ್ನ ಜೀವನವನ್ನು ಸಾಗಿಸಬೇಕಾಗಿದೆ. ಆ ಕಡೆಗೆ ನಾವು ಹೋಗ್ಬೇಕು ಅನ್ನುವಂತ ವಿಚಾರಗಳನ್ನ ಆಗಿರ್ಬೋದು. ಹಾಗಾಗಿ ವ್ಯಕ್ತಿಯ ನಡುವಿನ ತರತಮ ಭಾವಗಳಿದ್ದು ಅಂದ್ರೆ ವ್ಯಕ್ತಿಯಲ್ಲಿ ಇರತಕ್ಕಂಥ ತಾರತಮ್ಯ ಅಂತಕ್ಕಂಥದ್ದು ಎಲ್ಲ ಕೂಡ ಅಲ್ಲಿ ಹೋಗಿ ನಾವೆಲ್ಲರೂ ಒಂದೇ, ನಾವೆಲ್ಲ ಮಾನವರು, ನಾವೆಲ್ಲರ ಮಾನವೀಯ ಲಕ್ಷಣಗಳನ್ನು ಒಳಗೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ನಾವು ಸಾಗಬೇಕಾಗುತ್ತೆ. ಹಾಗಾಗಿನೇ ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಿದೆ. ಶರಣರ ಸಂತರ ಸಮಾನತೆಯ ಆಶಯ ಅಂತಕ್ಕಂಥದ್ದು ಸಾಕಾರ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕಾಗ್ತದೆ. ಯಾವುದೇ ತಾರತಮ್ಯ ಭಾವವನ್ನು ಇಲ್ಲಿ ಇಟ್ಕೊಳ್ತೇನೆ ನಾವೆಲ್ಲರೂ ಕೂಡ ಸಾಕಾರ ಮನೋಭಾವದಿಂದ ಜೀವನವನ್ನು ಸಾಗಿಸಬೇಕಾಗಿದೆ. ಅವರ ಒಂದು ಆಶಯ ಸಾಕಾರಗೊಳ್ಳಬೇಕಾದ್ರೆ ಹಲವಾರು ರೀತಿಯಾಗಿರ್ತಕ್ಕಂತಹ ವಚನಕಾರರು ಶರಣರೆಲ್ಲರೂ ಕೂಡ ಆ ಒಂದು ಜಾತೀಯತೆಯನ್ನು ಹೋಗಲಾಡಿಸೋದಕ್ಕೋಸ್ಕರನೇ ಅಂತ ಆಗಿನ ಸಂದರ್ಭದಲ್ಲಿ ಬಸವಣ್ಣವರು ಅಂತರ್ಜಾತಿ ವಿವಾಹವನ್ನು ಮಾಡಿಸಿರ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಆ ಸಂದರ್ಭದಲ್ಲಿ ಎಷ್ಟು ಜಾತೀಯತೆ ಅಂತಕ್ಕಂಥದ್ದು ಇತ್ತು ಅನ್ನುವಂತಹ ಸಂದರ್ಭದಲ್ಲಿ ನಮ್ಮ ತಮ್ಮದೇ ಆಗಿರ್ತಕ್ಕಂಥ ರೀತಿಯ ವಚನಗಳ ಮೂಲಕ ಸಮಾಜವನ್ನು ಜಾಗೃತಿ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಜಾತಿಯನ್ನು ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮೇಲು ಕೀಳತಕ್ಕಂಥದ್ದು ಇರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಳ್ಳೆದು ಹೇಳ್ತಾ ಬಂದಾಗ ಅವರ ಆಶಯಗಳನ್ನ ನಾವು ಸಾಕಾರಗೊಳಿಸಬೇಕಾಗಿದೆ. ಯಾವುದೇ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಮಾನವರಾಗಿರ್ತಕ್ಕಂಥವ್ರು ಸಾಕಾರ ಮನೋಭಾವದಿಂದ ತಮ್ಮ ಜೀವನವನ್ನು ಸಾಗಿಸಬೇಕಾಗುತ್ತೆ. ಸುಮ್ಮನೆ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ಜಾತಿ ಅನ್ನುವಂತಹ ನಾವು ಯಾವುದೂ ಕೂಡ ಅಲ್ಲಿ ಅದನ್ನ ಪರಿಗಣಿಸಬಾರ್ದು. ನಾವೆಲ್ಲರೂ ಒಂದೇ ಅನ್ನುವಂತಹ ರೀತಿಯಲ್ಲಿ ನಾವು ಬದುಕಬೇಕಾದಂತಹ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕಥೆ ಮುಖ್ಯ ಹೆಜ್ಜೆ. ಈ ಕಥೆ ಅಂತಕ್ಕಂಥದ್ದಂದ್ರೆ ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಕಥೆ ಬದಲಾವಣೆಗಾಗಿ ಹಂಬಲಿಸುತ್ತಿರುವಂತಹ ಸಮಾಜಕ್ಕೆ ಒಂದು ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಸಾಕ್ತದೆ. ಬಿಡುಗಡೆಯ ದಿಕ್ಕಿನಲ್ಲಿ ಸಾಕ್ತಕ್ಕಂತಹ ಅಂದ್ರೆ ಈ ಕಥೆ ಈ ಮುಟ್ಟಿಸಿಕೊಂಡವನು ಅಂತಕ್ಕಂತಹ BBP ಲಂಕೇಶ್ವರ ರಚಿಸಿರ್ತಕ್ಕಂತಹ ಈ ಕಥೆಯಾಗಿರ್ತಕ್ಕಂಥ. ಹಾಗಾಗಿನೇ ನೋಡಲಿ ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕತೆ ಮುಖ್ಯ ಹೆಜ್ಜೆಯಾಗಿರ್ತಕ್ಕಂಥ. ಅಂದ್ರೆ ಈ ಕತೆ ಆ ರೀತಿಯಾಗಿ ಸಾಗ್ತಾ ಹೋಗುತ್ತೆ. ಲಂಕೇಶರು ನಿಜವಾದ ಅರ್ಥದಲ್ಲಿ ವಿಸ್ಮಯ ಸೃಷ್ಟಿಕರ್ತ. ಪಿ ಲಂಕೇಶ್ ಅವರು ನಿಜವಾದ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಒಂದು ವಿಸ್ಮಯವಾಗಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂತಹ ಶೈಲಿಯಲ್ಲಿ ಈ ಕಥೆಯನ್ನು ರಚಿಸ್ತಾ ಹೋಗ್ತಾರೆ. ಹಾಗಾಗಿ ನೋಡಲಿ ಪೀಡನೆ ಹಿಂಸೆಗಳನ್ನು ನಿಕಷವಾಗಿ ಹಾಗೂ ತಂತ್ರ ವಿಧಾನವಾಗಿ ಬಳಸಿ ವ್ಯಕ್ತಿಯ ಗೋಸಂಬೆತನವನ್ನು ಅಥವಾ ಪ್ರಜ್ಞಾಸ್ಥರಲ್ಲಿ ಆ ವ್ಯಕ್ತಿಯು ಗುರುತಿಸಿಕೊಂಡಿರಲಾರದ ಅನುಭವದ ಬಿರುಕನ್ನು ಅಲ್ಪತೆಯನ್ನು ಒಂದೊಂದೇ ಪದರದಲ್ಲಿ ಬಿಚ್ಚುತ್ತಾ ಒಳಗಿನ ಸತ್ಯವನ್ನು ಅವರ ನಗ್ನತೆಯಲ್ಲಿ ತೋರಿಸಿಬಿಡುವ ಶಕ್ತಿ ಅವರದ್ದು. ವರ್ತಮಾನದ ಘಟನೆ ಮತ್ತು ವ್ಯಕ್ತಿ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳುವುದೆಂಬ ತಿಳುವಳಿಕೆ ಈ ಕಥೆಯ ಹಿಂದಿದೆ. ಅಂದ್ರೆ ಎಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಶೈಲಿಯಲ್ಲಿ ಅಂದ್ರೆ ಮನುಷ್ಯನ ಒಂದು ಅಂತರಾಳದಲ್ಲಿರ್ತಕ್ಕಂತಹ ಬಿಚ್ಚಿ ಅವರು ಹಾಕ್ತಕ್ಕಂಥ. ಹಾಗಾಗಿನೇ ನೋಡಲಿ ಪೀಡನೆ ಹಿಂಸೆಗಳನ್ನು ನಿಕಷವಾಗಿ ಹಾಗೂ ತಂತ್ರ ವಿಧಾನವಾಗಿ ಬಳಸಿ ವ್ಯಕ್ತಿಯ ಗೋಸುಂಬೆತನವನ್ನು ಅಥವಾ ಪ್ರಜ್ಞಾಸ್ಥರಲ್ಲಿ ಆ ವ್ಯಕ್ತಿಯು ಗುರುತಿಸಿಕೊಂಡಿರಲಾರದ ಅನುಭವದ ಬಿರುಕುಗಳನ್ನು ಅಲ್ಪತೆಯನ್ನು ಒಂದೊಂದೇ ಪದದಲ್ಲಿ ಬಿಚ್ಚುತ್ತಾ ಒಳಗಿರುವ ಸತ್ಯವನ್ನು ಅದರ ನಗ್ನತೆಯನ್ನು ತೋರಿಸಿಬಿಡುವ ಶಕ್ತಿ ಅವರದ್ದು. ಯಾರದ್ದು? ಈ ಪಿ ಲಂಕೇಶ್ ಅವರು. ಅಂದ್ರೆ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಅದನ್ನ ಹೊರಬಿಚ್ಚುವಂತಹ ಆ ರೀತಿಯಾಗಿ ಈ ಕಥೆಯನ್ನು ಅವರು ರಚಿಸಿರ್ತಕ್ಕಂಥದ್ದು ಅಂತ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥವ್ರು. ಹಾಗಾಗಿನೇ ಅವ್ರನ್ನ ವಿಸ್ಮಯ ಸೃಷ್ಟಿಕರ್ತ ಅಂತೇಳಿ ನಾವು ಹಾಗಾಗಿನೇ ಲಂಕೇಶ್ ಅವರು ನಿಜವಾದ ಅರ್ಥದಲ್ಲಿ ವಿಸ್ಮಯ ಸೃಷ್ಟಿಕರ್ತನಾಗಿರ್ತಕ್ಕಂಥವ್ರು ನಾವು ನೋಡ್ತಾ ಹೋಗ್ಬೋದು. ವರ್ತಮಾನದ ಘಟನೆ ಮತ್ತು ವ್ಯಕ್ತಿ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳೋದೆಂಬ ತಿಳುವಳಿಕೆ ಈ ಕಥೆಯ ಹಿಂದಿದೆ. ಈ ಕಥೆಯ ಹಿಂದಿರ್ತಕ್ಕಂಥದ್ದು ಏನು ಅಂತಂದ್ರೆ ವರ್ತಮಾನದ ಘಟನೆ ಮತ್ತು ವ್ಯಕ್ತಿಯ ಮುಖಾಮುಖಿಯಾಗುವುದರಲ್ಲಿ ತೆರೆದುಕೊಳ್ಳೋದೆಂಬ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ಈ ಒಂದು ಕಥೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಇಷ್ಟು ಈ ಒಂದು ಗದ್ಯ ಭಾಗದ ಆಶಯ ಅಂತಕ್ಕಂಥದ್ದು, ಜೊತೆಗೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಪಿ ಲಂಕೇಶ್ ಅವರ ಒಂದು ಪರಿಚಯ ಅಂತಕ್ಕಂಥದ್ದು. ಇನ್ನು ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಅಂತಂದ್ರೆ ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯ ಭಾಗವನ್ನು ನಾವು ನೋಡ್ತಾ ಹೋಗೋಣ.
ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಶೈಲಿಯಲ್ಲಿ ರಚಿಸಿರ್ತಕ್ಕಂಥದ್ದು ಯಾವುದು ಈ ಮುಟ್ಟಿಸಿಕೊಂಡ ಒಂದು ಗದ್ಯವಾದಂತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದೆ, ಮನುಷ್ಯನಲ್ಲಿರ್ತಕ್ಕಂಥ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಯಾವ್ಯಾವ ಸಮಸ್ಯೆಗಳನ್ನ ತಂದುಕೊಡುತ್ತದೆ, ಅವನು ಎಷ್ಟೆಲ್ಲ ಸಮಸ್ಯೆಗಳನ್ನ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾನೆ ಅನ್ನುವಂಥದ್ದನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶೈಲಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಈ ಪಿ ಲಂಕೇಶ್ ಅವರು. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನೋಡಲಿ, ಇವಾಗ ಕತೆ ಪ್ರಾರಂಭ ಆಗ್ತಾ ಇದೆ. ಬಸಲಿಂಗನಿಗೆ ಅದು ಪುರುಷೋತ್ತಿಲ್ಲದ ಕಾಲ, ಗೇಯುವುದನ್ನು 4 ದಿನ ತಡ ಮಾಡಿದರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ಮೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ಎಷ್ಟು ಹೊಡೆದರೂ ಏಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿ ಬಿಡುವ ಸೂಚನೆಗಳಿವೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಕೊಳ್ಳುವಂತೆ ಕಂಡುಬರುತ್ತದೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು. ಮಗುವಿಗೆ ಸ್ಮೈಯಲ್ಲಿ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸುವುದಕ್ಕೆಂದು ಹೆಂಡತಿ ಸಿದ್ಧಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸುತ್ತೆಂದು ಬಸಲಿಂಗ ಊಹಿಸಿರಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ನೋಡ್ರಿ, ಈ ಪ್ರಾರಂಭಿಕ ಹಂತದಲ್ಲಿ ಒಂದು ಪಾತ್ರ ಪರಿಚಯ ಆಗ್ತಾ ಇದೆ. ನಾನು ಹೇಳಿದ್ದೆ ಅವಾಗ್ಲೇ, ಒಬ್ಬ ವ್ಯಕ್ತಿಯಲ್ಲಿ ಒಂದು ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಯಾವ್ಯಾವ ಸಮಸ್ಯೆಗಳನ್ನ ತೊಂದರೆಗಳನ್ನ ಉಂಟು ಮಾಡುತ್ತದೆ ಅನ್ನುವಂತ ಅಂಶವನ್ನು ನಾನು ಹೇಳಿದ್ದೆ. ಹಾಗಾಗಿನೇ ಆ ಒಂದು ಪಾತ್ರ ಅಂತಂದ್ರೆ ಬಸಲಿಂಗ. ಬಸಲಿಂಗ ಒಬ್ಬ ರೈತ, ಹೌದಾ? ಈ ರೈತ ನೋಡಲಿ, ಬಸಲಿಂಗನಿಗೆ ಅದು ಪುರುಷೊತ್ತಿಲ್ಲದ ಕಾಲ. ಪುರುಷೊತ್ತು ಅಂದ್ರೆ ಸಮಯವೇ ಇಲ್ಲದೆ ಇರ್ತಕ್ಕಂಥ, ತುಂಬಾ ಬಿಜಿ, ತುಂಬಾ ಕೆಲಸಗಳಿರ್ತವೆ. ಹಾಗಾಗಿನೇ ಪುರುಷೊತ್ತಿಲ್ಲದೆ ಇರ್ತಕ್ಕಂತಹ ಕಾಲ, ಗೇಯುವುದನ್ನು 4 ದಿನ ತಡ ಮಾಡಿದ್ರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ. ಗೇಯುವುದನ್ನು ಅಂದ್ರೆ ಹೊಲವನ್ನ ಉಳುಮೆ ಮಾಡ್ತಕ್ಕಂಥದ್ದು, ದುಡಿಯತಕ್ಕಂಥದ್ದು. ಹುಳ ಅಂತಂದ್ರೆ ನೀವು ನೋಡಿರ್ಬೋದು, ಸಾಮಾನ್ಯ ಹಳ್ಳಿಯಲ್ಲಿರ್ತಕ್ಕಂಥವ್ರಾಗಿದ್ರೆ ನೋಡಿರ್ತೀರ. ನಾವು ನೇಗಿಲು ಅಂತ ಕರಿತೀವಿ, ಹೌದಾ? ನೇಗಿಲು ಈ ರೀತಿಯಾಗಿದೆ, ಹೌದಾ? ಇದು ನೇಗಿಲು, ಇದು ಹುಳ. ಈ ಭಾಗ ಇರಲ್ಲ, ಇದನ್ನೇ ಹುಳ ಅಂತ ಹೇಳ್ತಾರೆ. ಅಂದ್ರೆ ನೆಲವನ್ನು ಅಗಿತಕ್ಕಂಥದ್ದು, ಉಳುಮೆ ಮಾಡತಕ್ಕಂಥದ್ದು. ನೋಡಲಿ, ಗೇಯುವುದನ್ನು 4 ದಿನ ತಡ ಮಾಡಿದರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ. ಗೇಯುವುದು ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ರೈತರ ತನ್ನ ಹೊಲವನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಉಳುಮೆಯನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಒಂದು 4 ದಿವಸ ಲೇಟ್ ಆಯ್ತು ಅಂತಂದ್ರೆ, ತಡ ಆಯ್ತು ಅಂತಂದ್ರೆ ಈ ಕುಳ ಅಂತಕ್ಕಂಥದ್ದು ನೆಲದ ಒಳಗಡೆಗೆ ನಾಟುವುದೇ ಇಲ್ಲ. ಹಾಗಾಗಿನೇ ಪುರುಷೋತ್ತಿಲ್ಲದ ಕಾಲ. ಸುಗ್ಗಿ ಬಂತು ಅಂತಂದ್ರೆ, ಮಳೆಗಾಲ ಬಂತು ಅಂತಂದ್ರೆ ರೈತರಿಗೆ ಅಲ್ಲಿ ಪುರುಷೋತ್ತಿಲ್ಲದೆ ಇರತಕ್ಕಂತಹ ಕಾಲ. ಯಾಕೆ ಅಂತಂದ್ರೆ ಆ ಮಳೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಹೊಲವನ್ನು ಉಳುಮೆಯನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡು ಬಿದ್ದು ಬೆಳೆಯೋದಕ್ಕೆ ಅವ್ರು ಪ್ರಾರಂಭವನ್ನು ಮಾಡ್ತಾರೆ. ವರ್ಷಕ್ಕೊಂದೇ ಸತಿ ಬಿದ್ದು ಬೆಳೆಯುತ್ತಾರೆ, ಹೌದಾ? ಹಾಗಾಗಿನೇ ಅದು ಪುರುಷೋತ್ತಿಲ್ಲದೆ ಇರ್ತಕ್ಕಂತಹ ಕಾಲ. ಮಳೆಗಾಲದ ಸಂದರ್ಭದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಡ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಅವರವರ ಹೊಲಗಳಲ್ಲಿ ಹೊಲವನ್ನು ಉಳುಮೆ ಮಾಡ್ತಕ್ಕಂಥದ್ದು, ಹೊಲವನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ಬಿತ್ತಿ ಬೆಳೆಯುವುದಕ್ಕೋಸ್ಕರನೇ. ಹಾಗಾಗಿ ಈ ಬಸಲಿಂಗ ಅನ್ನುವಂತಹ ವ್ಯಕ್ತಿ, ಒಬ್ಬ ರೈತ, ಅವನಿಗೆ ಪುರುಷೋತ್ತಿಲ್ಲದೆ ಇರ್ತಕ್ಕಂತಹ ಕಾಲ. ಯಾಕಂದ್ರೆ ಮಳೆಗಾಲದ ಸಂದರ್ಭ ಆಗಿರೋದ್ರಿಂದ, ಅಲ್ಲಿ ಬಿತ್ತಿ ಬೆಳೆಯುವಂತಹ ಒಂದು ಕಾಲ ಆಗಿರೋದ್ರಿಂದ ಹಾಗಾಗಿ ಅವನಿಗೆ ಪುರುಷೋತ್ತ ಇರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಗೇಯುವುದನ್ನು 4 ದಿನ ತಡ ಮಾಡಿದರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ. ಗೇಯುವುದನ್ನು ಅಂದ್ರೆ ಉಳುಮೆ ಮಾಡ್ತಕ್ಕಂಥದನ್ನ 4 ದಿವಸ ತಡ ಮಾಡಿದ್ರೆ, ಇವತ್ತು ಮಳೆ ಬಂದಿದೆ ಅಂತಂದ್ರೆ ಅದನ್ನ ಇವತ್ತು ಮಳೆ ಬಂದಿಸಿ ಅದನ್ನ ಉಳುಮೆಯನ್ನು ಮಾಡ್ಕೊಂಡ್ರೆ ನೆಲ ಉಳುಮೆ ಆಗುತ್ತೆ, ಹೌದಾ? ಆದ್ರೆ ಅದೇ ಒಂದು 4 ದಿವಸ ಲೇಟ್ ಆಗಿ ಅಂದ್ರೆ ಅದು ನೆಲ ಬಂಡಿ ಆದಂಗಾಗಿರುತ್ತೆ, ಹುಳ ನೆಲದೊಳಗೆ ನಾಟೋದೇ ಇಲ್ಲ. ಹಾಗಾಗಿನೇ ಗೇಯುವುದನ್ನು 4 ದಿನ ತಡ ಮಾಡಿದರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ.
ಆದರೆ ಇರುವ ಒಂದು 2 ಎತ್ತುಗಳಲ್ಲಿ ಒಂದು ಮಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ಅಂದ್ರೆ ಬಸಲಿಂಗನ ಹತ್ರ 2 ಎತ್ತುಗಳು ಇರ್ತವೆ. ಆ 2 ಎತ್ತುಗಳಲ್ಲಿ ಒಂದು ಎತ್ತು ಏನ್ ಮಾಡುತ್ತೆ, ಆ ಮಗವನ್ನು ಇಟ್ಟೊಡನೆ ಮಲಗಿ ಬಿಡುತ್ತದೆ. ಮಗವನ್ನು ಇಟ್ಟೊಡನೆ ಮಗ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹೌದಾ, ಈ ರೀತಿ ಮುಂದೆ ಒಂದು ಎತ್ತುಗಳಿಗೆ ಆಗ್ತಕ್ಕಂಥ ಈ ಮಗ. ಈ ರೀತಿಯಾಗಿ ಆ ಮಗ ಹಳ್ಳಿಯವರಾಗಿರ್ತಕ್ಕಂಥದ್ರೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಿರಬಹುದು ಅನ್ಸುತ್ತೆ. ಈ ಮಗ ಇದೆಯಲ್ಲ, ಇದನ್ನೇನಾದ್ರು ಆ ಎತ್ತಿನ ಒಂದು ಹೆಗಲ ಮೇಲೆ ಇಟ್ಟು ಅಂತಂದ್ರೆ ಅದು ಮಲಗೆ ಬಿಡುತ್ತದೆ. ಆ ರೀತಿಯಾಗಿರ್ತಕ್ಕಂಥ ಆಗ ಅದು ಮಲಗಿತು ಅಂತಂದ್ರೆ ಅಲ್ಲಿ ಉಳುಮೆಯನ್ನು ಮಾಡಕ್ ಆಗೋದಿಲ್ಲ. ಹಾಗಾಗಿನೇ ಆದ್ರೆ ಇರುವ 2 ಎತ್ತುಗಳಲ್ಲಿ ಒಂದು ಮಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ಎಷ್ಟು ಹೊಡೆದರೂ ಹೇಳುವುದಿಲ್ಲ, ಎಷ್ಟೇ ಹೊಡೆದರೂ ನಾವು ಎತ್ತನ್ನ ಹೇಳುವುದೇ ಇಲ್ಲ. ಆ ಸಂದರ್ಭದಲ್ಲಿ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿ ಬಿಡುವ ಸೂಚನೆಗಳಿವೆ. ಇನ್ನೊಂದು ಅಂದ್ರೆ ಇನ್ನೊಂದು ಒಂದು ಎತ್ತು ಮಗ ಇಟ್ಟ ತಕ್ಷಣ ಮಲ್ಕೊಂಡ್ಬಿಟ್ರೆ ಆಗ ಇನ್ನೊಂದು ಎತ್ತಿದೆಯಲ್ಲ ಅದು ತನ್ನ ಸಹೋದ್ಯೋಗಿಯಂತೆಯೇ ಆಗಿ ಬಿಡ್ತಕ್ಕಂಥ ಸೂಚನೆಗಳು ನಮಗೆ ಇದಾವೆ. ಜೊತೆಗೆ ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಅಂದ್ರೆ ಮಲಗಿರ್ತಕ್ಕಂಥ ಎತ್ತು ಒಂದ್ಸತಿ ಹೊಡಿತು ಅಂತಂದ್ರೆ, ಒಂದ್ಸತಿ ಬಾರ್ಕಲ್ ಬಳಸ್ತಾ ಇರ್ತಾರೆ ಹೌದಾ, ಹಳ್ಳಿಗಳಲ್ಲೆಲ್ಲ ಆ ಒಂದು ಎತ್ತುಗಳನ್ನ ಹೊಡೆದು ಹೊಡೆದಕ್ಕೋಸ್ಕರ ಆ ಬಾರ್ಕಲ್ನಿಂದ ಒಂದ್ಸತಿ ಏನಾದ್ರು ಹೊಡೆದು ಅಂತಂದ್ರೆ, ಒಂದು ಏಟು ಹೊಡೆದ ಅಂತಂದ್ರೆ ಅದು ಎದ್ದು ಬಿಡುತ್ತದೆ, ಆ ಎತ್ತು ಎದ್ದು ಬಿಡುತ್ತದೆ. ಜೊತೆಗೆ ನಾವು ಇಟ್ಟೊಡನೆ ಮಲಗಿ ಬಿಡುತ್ತದೆ, ಎಷ್ಟು ಹೊಡೆದರೆ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿರುವ ಸೂಚನೆಗಳಿವೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಹೇಳುತ್ತದೆ. ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ಜೊತೆಗಾರ ಅಂದ್ರೆ ಇನ್ನೊಂದು ಎತ್ತಿರುತ್ತಲ್ಲ, ಅದು ಖುಷಿ ಆಗ್ತಾ ಇರುತ್ತೆ. ಯಾಕಂತಂದ್ರೆ ಅದಕ್ಕೆ ಎಷ್ಟೇ ಹೊಡೆದ್ರು ಎದ್ದೇಳ್ತಾ ಇರೋದಿಲ್ಲ. ಅದು ಎದ್ದೇಳಿಲ್ಲ ಅಂದ್ರೆ ಇದಕ್ಕೂ ಕೂಡ ಕೆಲಸ ಅಂತಕ್ಕಂಥದ್ದು ಇರುತ್ತಲ್ಲ, ಹಾಗಾಗಿ ತುಂಬಾ ಖುಷಿ ಪಡ್ತಾ ಇರುತ್ತೆ ಆ ಒಂದು ಎತ್ತು ಅಂತಕ್ಕಂಥದ್ದು. ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು ಅನ್ನುವಂತ ಒಂದು ಯೋಚನೆಯಲ್ಲಿ ಇರ್ತಾನೆ. ಹಾಗಾಗಿ ಈ 2 ಎತ್ತುಗಳು ಸಮಸ್ಯೆ ಇರೋದ್ರಿಂದ ಆ ಎತ್ತುಗಳನ್ನ ಸಾಟಿಯಲ್ಲಿ ಅಂತಂದ್ರೆ ವಿನಿಮಯ ಪದ್ಧತಿಯಲ್ಲಿ, ಸಾಟಿ ಅಂತಂದ್ರೆ ವಿನಿಮಯ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಎತ್ತುಗಳನ್ನ ಬೇರೆಯವರಿಗೆ ಕೊಡೋದ್ರೊಳಗ ಆ ಬೇರೆಯವರಿರ್ತಕ್ಕಂಥ ಎತ್ತುಗಳನ್ನ ತಾನು ತೆಗೆದುಕೊಂಡ್ರೆ ಈ ರೀತಿಯಾಗಿ ಎತ್ತುಗಳನ್ನ ಬದಲಾವಣೆ ಮಾಡುವ ಒಂದು ಯೋಚನೆಯಲ್ಲಿ ಅಂದ್ರೆ ಹೊಂದಿಸಿಕೊಳ್ತಾ ಇರ್ತಾನೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಹೆಂಡತಿ ಸಿದ್ಲಿಂಗಿ ಒಂದ್ ಕಡೆಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾನೆ ಬಸಲಿಂಗ. ಆ ಎತ್ತುಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಒಂದು ಮಲ್ಕಂದ್ರೆ ಇನ್ನೊಂದು ಅದನ್ನೇ ಕಾಯ್ಕೊಂಡು ಖುಷಿಯನ್ನು ಕೊಡ್ತಾ ಇರುತ್ತೆ. ಅಲ್ಲಿ 4 ದಿವಸ ಏನಾದ್ರೂ ಲೇಟ್ ಆಯ್ತಂದ್ರೆ ಕುಳ ಅಂತಕ್ಕಂಥದ್ದು ನೆಲದಲ್ಲಿ ನಾಟೋದಿಲ್ಲ, ಪುರುಷತ್ತಿಲ್ಲದೆ ಇರ್ತಕ್ಕಂಥ ಒಂದು ಕಾಲ. ಸೊ ಹಾಗಾಗಿ ಅದೇ ಆ ಸಂದರ್ಭದಲ್ಲಿ ತನ್ನ ಹೆಂಡತಿಯಾಗಿರ್ತಕ್ಕಂಥ ಸಿದ್ಲಿಂಗಿ. ಇಲ್ಲಿ ಇನ್ನೂ ಒಂದು ಪಾತ್ರ ನಮಗೆ ಪರಿಚಯ ಆಗುತ್ತೆ. ಈ ಬಸಲಿಂಗನ ಹೆಂಡತಿ ಯಾರಂದ್ರೆ ಸಿದ್ಲಿಂಗಿ. ಸಿದ್ಲಿಂಗಿ ಆ ಬಸಲಿಂಗನಿಗೆ ಹೇಳ್ತಾನೆ ಇರ್ತಾನೆ, ಏನಂತ ಹೇಳ್ತಾ ಇರ್ತಾರೆ, ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಮಗುವಿಗೆ ಹುಷಾರಿಲ್ಲ, ಅದನ್ನ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಆ ಮಗುವಿಗೆ ಕೆಮ್ಮಾಗಿರುತ್ತೆ. ಆ ಸಿದ್ಲಿಂಗಿ ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತೇಳಿ ಹೇಳ್ತಾನೆ ಇರ್ತಾರೆ. ಇಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಆ ಬಸಲಿಂಗನ ಹೆಂಡತಿಯಾಗಿರ್ತಕ್ಕಂಥ ಸಿದ್ಲಿಂಗಿಯ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತ. ನಾವೆಲ್ಲರೂ ಕೂಡ ನಮಗೆ ಹುಷಾರಿಲ್ಲ ಅಂತಂದ್ರೆ, ಆರೋಗ್ಯ ಕೆಟ್ಟು ಹೋಗಿದೆ ಅಂತಂದ್ರೆ, ಮೈಯಲ್ಲಿ ಸರಿ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಡಾಕ್ಟರ್ ಹತ್ರ ಹೋಗ್ತೀವಿ. ಆದ್ರೆ ಇಲ್ಲಿ ಆ ಸಿದ್ಲಿಂಗಿಯ ಒಂದು ಮನಸ್ಥಿತಿ ಅಂತಕ್ಕಂಥದ್ರಲ್ಲಿ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತಂದ್ರೆ ಹೇಳ್ತಾನೆ ಇರ್ತಾಳೆ. ಅಂದ್ರೆ ಆಗಿನ ಸಂದರ್ಭ ಎಷ್ಟು ಒಂದು ಇದರಲ್ಲಿ ಇದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಹೌದಾ. ಹಾಗಾಗಿನೇ ನೋಡಿದ್ರೆ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಒಂದ್ ಕಡೆಗೆ ತನ್ನ ಎತ್ತುಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥದ್ದು,
ಹೌದಾ? ಅಲ್ಲಿ ಸ್ವಲ್ಪನೂ ಕೂಡ ಒಂದು 4 ದಿವಸ ಲೇಟ್ ಆಯ್ತಂತಂದ್ರೆ ಕೂಡ ಅದಕ್ಕೆ ನಾಟೋದೇ ಇಲ್ಲ. ಜೊತೆಗೆ ಒಂದ್ ಕಡೆಗೆ ತನ್ನ ಹೆಂಡತಿ ಆಗಿರ್ತಕ್ಕಂತಹ ಸಿದ್ಧಂಗಿ ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಶಿವನ ಸ್ವಾಮಿಗಳಿಗೆ ತೋರಿಸ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಈ ನಡುವೆ ಇನ್ನೊಂದು ಅವನಿಗೆ ಸಮಸ್ಯೆ ಅಂತಕ್ಕಂಥದ್ದು ಕಾಣಿಸಿಕೊಳ್ಳುತ್ತದೆ. ಈ ನಡುವೆ ಬಸವನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿದ್ದು, ಈ ತೊಂದರೆ ತನ್ನನ್ನು ಇಷ್ಟು ಘಾಸಿಗೊಳಿಸುತ್ತೆ ಎಂದು ಬಸವಲಿಂಗ ಅವನಿಸುತ್ತಿಲ್ಲ. ಈ ಸಮಸ್ಯೆ ಅಂತಕ್ಕಂಥದ್ದು ಯಾವ ಸಮಸ್ಯೆ ಅಂತಕ್ಕಂಥದ್ದು, ಈ ಸಮಸ್ಯೆ ಅಂತಕ್ಕಂಥದ್ದು ಇಷ್ಟೊಂದು ತೊಂದರೆಯನ್ನು ಅವನಿಗೆ ಘಾಸಿಗೊಳಿಸುತ್ತೆ ಅಂತಕ್ಕಂಥದ್ದು ಅವನು ಊಹೆನೆ ಮಾಡ್ಕೊಂಡಿರ್ತಾನೆ. ಇಂಥ ಒಂದು ತೊಂದರೆ ಅಂತಕ್ಕಂಥದ್ದು, ಇಂಥ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬರುತ್ತೆ ಅನ್ನೋದನ್ನ ಊಹೆನೆ ಮಾಡ್ಕೊಂಡಿರ್ತಾನೆ ಯಾರು? ಬಸವಲಿಂಗ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವರ ತಲೆ ತಿನ್ನತೊಡಗಿತು. ಆ ಎತ್ತುಗಳನ್ನ ನಾವು ವಿನಿಮಯ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಸುಳ್ಳುಗಳನ್ನ ಹೇಳ್ಬೇಕಾಗುತ್ತೆ. ನಾವು ವ್ಯಾಪಾರಸ್ಥರು ನೋಡ್ರಿ, ಎಷ್ಟೆಲ್ಲ ತಮ್ಮ ವಸ್ತು ಯಾವ್ದೋ ಒಂದು ವಸ್ತುವನ್ನು ಮಾರ್ಬೇಕಾದ್ರೆ ಅದ್ರ ಬಗ್ಗೆ ಎಷ್ಟೆಲ್ಲ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ, ಎಷ್ಟೆಲ್ಲ ಸುಳ್ಳುಗಳನ್ನ. ಆದ್ರೆ ಇಲ್ಲಿ ತುಂಬಾ ಮುಗ್ಧತೆಯಿಂದ ಹೊಂದಿರ್ತಕ್ಕಂಥ ಮುಗ್ಧತೆಯನ್ನು ಹೊಂದಿರ್ತಕ್ಕಂಥ ಒಂದು ಬಸವಲಿಂಗ ಅವನಿಗೆ ಸುಳ್ಳನ್ನು ಹೇಳಕ್ಕೆ ಬರೋದಿಲ್ಲ. ಅಷ್ಟು ಮುಗ್ಧನಾಗಿರ್ತಾನೆ, ಅಷ್ಟು ಮುಗ್ಧನಾಗಿರ್ತಾನೆ. ಹಾಗೇನೆ ನೋಡಿರಿ, ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಸುಳ್ಳು ಹೇಳಲು ಬೇಕಾದ ಛಾತಿ ಅಂತಂದ್ರೆ ಧೈರ್ಯ ಅಂತಕ್ಕಂಥ, ಛಾತಿ ಅಂತಂದ್ರೆ ಧೈರ್ಯ ಅಂತಕ್ಕಂಥ ಅಂತ ಒಂದು ಸುಳ್ಳು ಹೇಳ್ತಕ್ಕಂತಹ ಧೈರ್ಯ ಅವನಲ್ಲಿ ಇರ್ಲಿಲ್ಲ. ಯಾರು? ಬಸವಲಿಂಗನಲ್ಲಿ. ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿ ಆಗ್ತಾ ಇತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸವಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು, ಹೆಚ್ಚಾಗ್ತಲೇ ಹೋಯಿತು. ಅಂದ್ರೆ ಅವನಿಗೆ ಆ ಎತ್ತುಗಳನ್ನು ಸಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂದ್ರೆ ಸುಳ್ಳನ್ನು ಹೇಳುವಂತ ಧೈರ್ಯ ಅಂತಕ್ಕಂಥದ್ದು ಅವನಿಗೆ ಇರ್ಲಿಲ್ಲ. ಅಷ್ಟು ಮುಗ್ಧನಾಗಿರ್ತಕ್ಕಂಥ ಬಸವಲಿಂಗ, ಅಷ್ಟು ಮುಗ್ಧನಾಗಿರ್ತಕ್ಕಂಥವನಲ್ಲಿ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಏನ್ ಹೇಳೋದು? ಸಾಮಾನ್ಯವಾಗಿ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಾನೆ, ಅವರ ಯಾವ್ದೋ ಒಂದು ಏನೋ ಒಂದು ವ್ಯಾಪಾರ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಅಲ್ಲಿ ಎಲ್ಲಾ ಕೂಡ ಒಂದು ಏನು ಸರಿಯಾಗಿಲ್ಲ ಅಂತ ಇದ್ರೂ ಕೂಡ ಇಲ್ಲ ಚೆನ್ನಾಗಿದೆ ಹಾಗೆ ಹೀಗೆ ಅಂತಂದ್ರೆ ಹೇಳ್ಬೇಕಾಗುತ್ತೆ. ಹಾಗಾಗಿ ಅಂತ ಒಂದು ಧೈರ್ಯ ಅಂತಕ್ಕಂಥದ್ದು ಈ ಬಸವಲಿಂಗನಲ್ಲಿ ಇಲ್ಲ. ಹೇಗೆ ಹೇಳುವುದು, ಹೇಗೆ ಮಾಡಬೇಕು ಅಂತ ರೀತಿಯಲ್ಲಿ ಆ ಬಸವಲಿಂಗ ಇರ್ತಾನೆ ಅನ್ನುವಂಥದ್ದು. ಮಾತುಗಾರಿಕೆ ನೋಡಲಿ, ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಹೆಂಗ್ ಸುಳ್ಳು ಹೇಳೋದು, ಹೆಂಗ್ ಮಾತಾಡೋದು ಅನ್ನುವಂತ ಧೈರ್ಯ ಅಂತಕ್ಕಂಥದ್ದು ಅವನಲ್ಲಿ ಅಷ್ಟು ಮುಗ್ಧತೆಯನ್ನು ಹೊಂದಿರ್ತಕ್ಕಂಥ ಬಸವಲಿಂಗ. ಹಾಗಾಗಿನೇ ಒಳ್ಳೆಯದನ್ನು ನೋಡಲಿ, ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತರ ತಲೆ ಬಿಸಿ ಆಗ್ತಿತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸವಲಿಂಗನಿಗೆ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಅದೇ ಸಂದರ್ಭದಲ್ಲಿ ಅವನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಬಸವಲಿಂಗನ ಎಡಗಣ್ಣಿನಲ್ಲಿ ನೋವು ಅಂತಕ್ಕಂತಹದ್ದು ಪ್ರಾರಂಭ ಆಗುತ್ತದೆ. ಆಗ ಮತ್ತೆ ಒಂದು ಸಮಸ್ಯೆ ನಮಗೆ ಈ ಬಸವಲಿಂಗ ಅನುಭವಿಸ್ತಾನೆ, ಅಂದ್ರೆ ಈ ಬಸವನಿಗೆ ಎದುರಾಗುತ್ತದೆ ಎನ್ನುವುದಕ್ಕೆ ನಾವು ಈ ಒಂದು ವಿಚಾರದಲ್ಲಿ ಇಷ್ಟೇ ವಿದ್ಯಾರ್ಥಿಗಳೇ. ಬಸವಲಿಂಗ ಅನ್ನುವಂತ ಒಬ್ಬ ರೈತ ಇರ್ತಾನೆ, ಹೊಲದಲ್ಲಿ ಒಂದು ಕೆಲಸವನ್ನು ಮಾಡ್ತಕ್ಕಂಥ, ಅಂದ್ರೆ ರೈತನಾಗಿರ್ತಕ್ಕಂಥವ್ರು. ಅವನಿಗೆ ಎಷ್ಟು ಪುರ್ಸತ್ ಅಂತಕ್ಕಂಥದ್ದು ಇರೋದು. ರೈತರಿಗೆ ಮಳೆ ಬಂತು ಅಂತಂದ್ರೆ ಅವ್ರಿಗೆ ಪುರ್ಸತ್ ಇರೋದಿಲ್ಲ, ಅಂದ್ರೆ ಬೇರೆ ಒಂದು ಸಮಯವನ್ನು ವ್ಯರ್ಥ ಮಾಡಕ್ಕೆ ಅವಕಾಶ ಅಂತಕ್ಕಂಥದ್ದು ಇರುತ್ತೆ. 4 ದಿವಸ ಏನಾದ್ರು ಲೇಟ್ ಆಗ್ತಂದ್ರೆ ಕೂಡ ನೆಲದಲ್ಲಿ ನಾಟೋದೇ ಇಲ್ಲ. ಅವ್ರು ಉಳುಮೆ ಮಾಡ್ತಕ್ಕಂತಹ ನೇಗಿಲು ಅಂತಕ್ಕಂಥದ್ದು ಆ ನೆಲದಲ್ಲಿ ನಾಟೋದೇ ಇಲ್ಲ, ನೇಗಿಲನ್ನು ಕೂಡ ಅಂತಕ್ಕಂಥದ್ದು ನೆಲದಲ್ಲಿ ನಾಟೋದಿಲ್ಲ. ಜೊತೆಗೆ ಅಲ್ಲಿ ಆ ಒಂದು ಸಂದರ್ಭ ಅವನ ಎತ್ತುಗಳಲ್ಲಿ ಇರ್ತಕ್ಕಂಥ ಅವನ ಎತ್ತುಗಳಲ್ಲಿ ಒಂದು ಎತ್ತು ಏನಾಗ್ತದೆ, ಆ ನೊಗವನ್ನು ಹೆಗಲ ಮೇಲೆ ಇಟ್ಟ ತಕ್ಷಣ ಮಲಗಿ ಬಿಡುತ್ತದೆ. ಎಷ್ಟೇ ಉಳಿದ್ರು ಕೂಡ ಎತ್ತೊಳೋದಿಲ್ಲ. ಅದ್ರ ಜೊತೆಗಿರ್ತಕ್ಕಂಥ ಇನ್ನೊಂದು ಎತ್ತು ಇದೆಯಲ್ಲ, ಅದು ಹೇಳದಿರುವುದನ್ನೇ ನೋಡಿ ಖುಷಿ ಪಡ್ತಾ ಇರುತ್ತೆ. ಅದ್ರ ಜೊತೆಗೆ ಆ ಹೇಳ್ತಿಯಾಗಿರ್ತಕ್ಕಂಥ ಸಿದ್ಧಿಗೆ ಮಗುವಿನ ಮೈಯಲ್ಲಿ ಸರಿ ಇಲ್ಲ, ಹುಷಾರಿಲ್ಲ, ಅವನಿಗೆ ಶಿವನ ಸ್ವಾಮಿಗಳಿಗೆ ತೋರಿಸ್ಬೇಕಂತಂದ್ರೆ ಹೇಳ್ತಾನೆ ಇದ್ದಾಳೆ. ಅವನಿಗೆ ಕೆಮ್ಮು ಅಂತಕ್ಕಂಥದ್ದು ಹೋಗ್ತಾನೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ಇದರಲ್ಲಿ ಇನ್ನೂ ಒಂದು ಸಮಸ್ಯೆ, ಇಷ್ಟು ಅವನನ್ನ ಘಾಸಿಗೊಳಿಸಿ ಇಷ್ಟು ತೊಂದರೆಗೆ ಸಿಕ್ಕಾಕಿಸ್ಕೊಂಡಿದ್ದು ಅಂತಂದ್ರೆ ಅವನು ಊಹೆಯನ್ನು ಮಾಡ್ಕೊಂಡಿದ್ದು ಏನಂತಂದ್ರೆ ಆ ಎತ್ತುಗಳನ್ನು ಒಂದು ವಿನಿಮಯ ಮಾಡಿಕೊಳ್ಳಂದ್ರೆ ಸಾಟಿ ಪದ್ಧತಿಯಲ್ಲಿ ಅವನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವು ಹೇಳ್ಬೇಕಾಗಿರ್ತಕ್ಕಂಥ ಸುಳ್ಳು ಅಂತಕ್ಕಂಥದ್ದು ಅವನಿಗೆ ಗೊತ್ತಿರಲಿಲ್ಲ, ಧೈರ್ಯ ಅಂತಕ್ಕಂಥದ್ದು ಸುಳ್ಳು ಹೇಳೋದಕ್ಕೆ ಅಂತ ಒಂದು ಮಾತುಗಾರಿಕೆಯನ್ನು ನಮಗೆ ಹೊಂದಿರಲಿಲ್ಲ ಈ ಬಸವಲಿಂಗನಾಗಿರ್ತಕ್ಕಂಥ. ಹಾಗಾಗಿ ಅಷ್ಟು ಮುಗ್ಧತೆಯನ್ನು ಹೊಂದಿರ್ತಕ್ಕಂಥ ಅಂದ್ರೆ ಬಸವಲಿಂಗ. ಈ ನಡುವೆ ಅವನ ಎಡಗಣ್ಣಿನಲ್ಲಿ ನೋವು ಅಂತಕ್ಕಂಥದ್ದು ಕಾಣಿಸ್ತಾ ಹೋಗುತ್ತೆ. ಈ ಒಂದು ಪ್ಯಾರದಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳೋದಾದ್ರೆ ಅಲ್ಲಿ ಆ ಒಂದು ಯಾರೋ ಪುರುಷೋತ್ತಿಲ್ಲದ ಕಾಲ, ಬಸವಲಿಂಗನಿಗೆ ಪುರುಷೋತ್ತಿಲ್ಲದ ಕಾಲ ಅಂತಂದ್ರೆ ಏನಂತ ನಿಮಗೆ ಕೇಳ್ಬೋದು.
ಆ ಸಂದರ್ಭದಲ್ಲಿ ಗೇವಿಗೆ 4 ದಿವಸ ತಡವಾದ್ರೆ ಅಲ್ಲಿ ಕುಳ ಅಂತಕ್ಕಂಥದ್ದು ನೆಲದಲ್ಲಿ ನಾಟುವುದನ್ನು ಒಂದು ಮಹರ್ಷಿಗೆ ಕೇಳ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಆ ಸಿದ್ಧಿಗೆ ಏನನ್ನು ಬಸಲಿಂಗನಿಗೆ ಹೇಳ್ತಾನೆ ಇತ್ತು ಅನ್ನುವಂಥದ್ದು ಪ್ರಶ್ನೆ ಬರ್ಬೋದು. ಏನ್ ಹೇಳ್ತಾನೆ, ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಶಿವನೂರು ಸ್ವಾಮಿಗೆ ತೋರಿಸ್ಬೇಕು, ಮಗುವಿನ ಕೆಮ್ಮು ಹೋಗುತ್ತಿಲ್ಲ ಅನ್ನುವಂಥದ್ದು ಬಂದ್ರೆ ಇವೆರಡ ಅಂಕಗಳನ್ನ ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಪ್ಯಾರ ಅಂತಕ್ಕಂಥ 1 ಅಂಕದ ಪ್ರಶ್ನೆಗಳು ಬರ್ಬೋದು, 2 ಅಂಕದ ಪ್ರಶ್ನೆಗಳು ಬರ್ಬೋದು, ಜೊತೆಗೆ 4 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಏನು ಆ ಸಿದ್ಧಲಿಂಗನಿಗೆ ಎದುರಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ರೆ ನೀವು ಇಷ್ಟನ್ನು ನಮಗೆ ಬರೀಬೇಕಾಗ್ತದೆ. ಹಾಗಾಗಿನೇ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿ ಇಲ್ಲಿಗೆ ಇರ್ಲಿ. ಇಲ್ಲಿವರೆಗೂ ಕೂಡ ನಾವೀಗಾಗಲೇ ಈ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥ ಒಂದು ಸ್ವಲ್ಪ ಗಮನವನ್ನು ಹರಿಸೋದಾದ್ರೆ, ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥ ಮುಟ್ಟಿಸಿಕೊಂಡವನು ಅನ್ನುವಂತಹ ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ಆ ಗದ್ಯ ಭಾಗಕ್ಕಿಂತ ಮುಂಚಿತವಾಗಿ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪಿ ಲಂಕೇಶ್ ಅವರ ಒಂದು ಪರಿಚಯ ಅಂತಕ್ಕಂಥದ್ದಾಗಿರ್ಬೋದು, ಅವರು ಕನ್ನಡ ಸಾಹಿತ್ಯ ಚರಿತ್ರೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥದ್ದು, ಅವರ ಒಂದು ಜನನ ಅಂತಕ್ಕಂಥದ್ದು, ಅವರ ಒಂದು ಮರಣ ಅಂತಕ್ಕಂಥದ್ದು, ಆ ಒಂದು ಅವರ ಕನ್ನಡ ಸಾಹಿತ್ಯ ಚರಿತ್ರೆಗೆ ನೀಡಿರ್ತಕ್ಕಂಥ ಕೊಡುಗೆಗಳಂತಕ್ಕಂಥದ್ದಾಗಿರ್ಬೋದು, ಹಲವಾರು ಕಥೆಗಳನ್ನು, ಕಾದಂಬರಿಗಳನ್ನು, ಆತ್ಮಕಥೆಯನ್ನು, ಕೃತಿಗಳನ್ನು, ನಾಟಕಗಳನ್ನು, ಹಲವಾರು ಒಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥವ್ರು ಅಂತಂದ್ರೆ ಈ ಪಿ ಲಂಕೇಶ್. ಹಾಗಾಗಿ ಇವರ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದೇ ಈ ಮುಟ್ಟಿಸಿಕೊಂಡವನಂತಹ ಕಥೆ ಅನ್ನುವಂತಹದ್ದು. ಈ ಮುಟ್ಟಿಸಿಕೊಂಡವನಂತಹ ಕಥೆಗೆ ಒಂದು ಆಶಯ ಭಾಗ ಅಂತಕ್ಕಂಥದ್ದು ಅಂದ್ರೆ ಶತಶತಮಾನಗಳಿಂದ ಕೂಡ ಅಲ್ಲಿ ಕ್ರೂರವಾಗಿರ್ತಕ್ಕಂತಹ ಪದ್ಧತಿ ಬಂದಿರ್ತಕ್ಕಂಥ ಜಾತೀಯತೆ ಅಂತಕ್ಕಂಥದ್ದು ಅದು ಬೆಳೆದುಕೊಂಡು ಹಾಗೆ ಬಂದಿದೆ. ಹಾಗಾಗಿ ಈ ಒಂದು ಜಾತಿ ಪದ್ಧತಿ ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದು, ನಾವ್ ಎಷ್ಟೇ ಬೆಳವಣಿಗೆಯನ್ನು ಹೊಂದಿದ್ರು ಕೂಡ ನಾವು ಶಿಕ್ಷಣವನ್ನು ಪಡೆದಂತವ್ರು ಆಗಿದ್ರು ಕೂಡ ಶಿಕ್ಷಿತರಂತವ್ರು ಆಗಿದ್ರು ಕೂಡ ಈ ಜಾತಿ ಪದ್ಧತಿ ಅಂತಕ್ಕಂಥದ್ದು ಇನ್ನೂ ಬೆಳೆದುಕೊಳ್ತಾರೆ. ಅದು ದುರಂತ ಅನ್ನುವಂತಹ. ಹಾಗೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗ್ತದೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಶರಣರ ಒಂದು ಆಶಯವನ್ನು ಸಾಕಾರಗೊಳ್ಳಬೇಕಾದ್ರೆ ನಾವೆಲ್ಲರೂ ಈ ಜಾತಿಯತೆ ಅಂತಕ್ಕಂಥದ್ದು ನಾವೆಲ್ಲರೂ ಒಂದೇ ಅನ್ನುವಂತಹ ರೀತಿ ನಡ್ಕೊಳ್ಬೇಕು ಅನ್ನುವಂತಹ ಆಶಯವಾಗಿರ್ತಕ್ಕಂಥದ್ದನ್ನು ನನಗೆ ಹೇಳಿದ್ದೇನೆ. ಅದೇ ರೀತಿ ಒಂದು ಇವರ ಒಂದು ವಿಶಿಷ್ಟವಾಗಿ ವಿಸ್ಮಯ ಸೃಷ್ಟಿಕರ್ತ ಅಂತಾನೆ ಈ ಪಿ ಲಂಕೇಶ್ ಅವರನ್ನ ಕರೀತಾ ಹೋಗ್ತಾರೆ. ಅವರ ಒಂದು ಕಥೆಗಳೇ ಆ ರೀತಿಯಾಗಿ ಇರ್ತಾ ಹೋಗ್ತದೆ. ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಜಾತಿ ಪ್ರಜ್ಞಾತ ತನ್ನ ಅವರ ಮನಸ್ಸಿನಲ್ಲಿ ಆಡಿಕೊಂಡಿರ್ತಕ್ಕಂಥ ವಿಚಾರಗಳನ್ನ ಒಂದು ರೀತಿಯಲ್ಲಿ ಹೊರಗಡೆಗೆ ತರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥ. ಹಾಗೆ ಅದರ ಒಂದು ಆಶಯ ಭಾಗ ಆಗಿರ್ತಕ್ಕಂಥದ್ದು. ಜೊತೆಗೆ ಆ ಕಥೆಯ ಒಂದು ಪ್ರಾರಂಭ ಅಂತಕ್ಕಂಥ ಬಸಲಿಂಗ ಅನ್ನುವಂತಹ ರೈತ ಪುರುಷೋತ್ತಮದೇ ಇರ್ತಕ್ಕಂಥ ಕಾಲ ಅದು. ಆ ರೈತನಿಗೆ ಮಳೆಗಾಲ ಬಂತು ಅಂತಂದ್ರೆ ಅವನು ತುಂಬಾ ಬಿಜಿ ಆಗಿರ್ತಾನೆ ಕೆಲಸದಲ್ಲಿ. ಅಲ್ಲಿ 4 ದಿವಸ ಲೇಟ್ ಆಗಿ ಕುಳ ಅಂತಕ್ಕಂಥ ನೆಲದಲ್ಲಿ ನಾಟುವುದಿಲ್ಲ. ಅವನ 2 ಎತ್ತುಗಳು ಏನಾಗ್ತದೆ, ಒಂದು ಎತ್ತು ನೊಗವನ್ನು ಇಟ್ಟ ತಕ್ಷಣನೇ ಮಲಗಿ ಬಿಡ್ತಾ ಇದೆ, ಎಷ್ಟು ಹೊಡೆದ್ರು ಕೂಡ ಎದ್ದೇಳ್ತಾ ಇಲ್ಲ. ಅದರ ಜೊತೆಗಿರ್ತಕ್ಕಂಥ ಎತ್ತು ಆ ಎದ್ದರದೇ ಇರುತ್ತೆ, ನಮ್ಗೆ ಅದು ನಮ್ಗೆ ತುಂಬಾ ಕೆಲಸದಾಗಿ ಖುಷಿ ಪಡ್ತಾನೆ ಇರುತ್ತೆ. ಜೊತೆಗೆ ಆ ಎತ್ತುಗಳನ್ನ ಮಾರಿ ವಿನಿಮಯ ರೀತಿಯಲ್ಲಿ ಅಂದ್ರೆ ಶಾಟಿ ವಿನಿಮಯ ರೀತಿಯಲ್ಲಿ ಮಾಡ್ಕೊಳ್ಬೇಕಂತಂದ್ರೆ ಹೊಂದಿಸ್ಕೊಳ್ಬೇಕಂತಂದ್ರೆ ಇರ್ತಾನೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ. ಅದೇ ಹೆಂಡತಿಯಾಗಿರ್ತಕ್ಕಂತಹ ಸಿದ್ಧಿಗೆ ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು, ಕೆಮ್ಮು ನಿಲ್ಲುತ್ತಲೇ ಇರ್ತಾರೆ. ಜೊತೆಗೆ ಆ ನಡುವಿನ ಇನ್ನೊಂದು ಸಮಸ್ಯೆ ಅವರಿಗೆ ಎದುರಾಗ್ತಾ ಹೋಗುತ್ತೆ. ಆ ಎತ್ತುಗಳನ್ನ ಹೇಗೆ ಆ ಸಾಟಿ ಪದ್ಧತಿಯಲ್ಲಿ ವಿನಿಮಯ ಮಾಡ್ತಕ್ಕಂಥ ಅಲ್ಲಿ ಸುಳ್ಳುಗಳನ್ನು ಹೇಳ್ಬೇಕಾಗುತ್ತೆ. ಅವನ ಕೈಲಿ ಅಂತಹ ಒಂದು ಧೈರ್ಯ ಅಂತಕ್ಕಂಥದ್ದು ಅವನಲ್ಲಿಲ್ಲ. ಹಾಗಾಗಿ ಅವನ ಇದರ ನಡುವೆ ಇನ್ನೂ ಒಂದು ಸಮಸ್ಯೆ ಅವನಿಗೆ ಎದುರಾಗುತ್ತೆ. ತನ್ನ ಎಡಗಣ್ಣಿನಲ್ಲಿ ನೋವು ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಕಾಣಿಸಿಕೊಂಡು ಅಂದ್ರೆ ಎಡಗಣ್ಣಿನಲ್ಲಿ. ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತದೆ. ಬಸಲಿಂಗನ ಎಡಗಣ್ಣಿನಲ್ಲಿ ನೋವು ಅಂತಕ್ಕಂಥದ್ದು ಕಾಣಿಸಿಕೊಳ್ಳುತ್ತದೆ. ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಮುಂದೆ ಅದೇ ಯಾವ ರೀತಿಯಾಗಿ ಆಗುತ್ತೆ, ಬಸಲಿಂಗ ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಹೋಗ್ತಾನೆ, ಅವನ ಆಸ್ಪತ್ರೆಗೆ ತೋರಿಸ್ಕೊಳ್ಳೋಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವ್ಯಾವ ಮತ್ತೆ ಸಮಸ್ಯೆಗಳು ಎದುರಾಗ್ತವೆ, ಏನಾಗುತ್ತೆ ಏನೋ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ.